ज्ञानकांडार्थ शेषत्वं कर्मकांडस्य यत् पुनः विनियोजक हेतुत्वे तत्तयोर्वाक्यैकवाक्यतः विनियोजक हेतुत्वे तत्वा विनियोजक हेत्वे तत् तयोर्वाक्यैकवाक्यतः विनियोजक वाहेत्वे तत् तयोर्वाक्यैकवाक्यतः ज्ञानकाण्डार्थशेषत्वं कर्मकाण्डस्य यत् पुनः विनियोजयत् एकत्वे विनियोजक हेतु वाक्यस्य एकवाक्यतः वाक्यैकवाक्यतः ಇದು ಕರ್ಮಕಾಂಡಸ್ಯ ಜ್ಞಾನಕಾಂಡಾರ್ಥಶೇಷತ್ವಂ ಯತ್ಪುನಃ ಉಕ್ತಂ ಅಂತ ಕರ್ಮಕಾಂಡವು ಜ್ಞಾನಕಾಂಡಕ್ಕೆ ವಿಶೇಷ ಅಂತ ಹಂಗೆ ತಮೇತು ಬೇಜಾನವಚನೆ ಬ್ರಾಹ್ಮಣ ವಿಧಿಸಂತಿ ಯಜ್ಞೇನ ಅಂತ ಇರೋದ್ರಿಂದ ಜ್ಞಾನಕಾಂಡ ಹೇಳ್ತಕ್ಕಂಥ ತತ್ವ ವಿಚಾರ ಇದೆಯಲ್ಲ ಅದಕ್ಕೆ ಕರ್ಮಕಾಂಡ ಶೇಷ ಅಂದ್ರೆ ಅದಕ್ಕೆ ಉಪಕಾರ ಅಂತ ಅಂಗ ಸಹಾಯ ಮಾಡುತ್ತೆ ಅಂತ ವಿವಿಧಿಷ ಉಂಟು ಮಾಡುತ್ತೆ ಏನೋ ವೇತ್ತಿ ಮಿಚ್ಛಾ ವಿಧಿಷ ತಿಳ್ಕೋಬೇಕು ಇಚ್ಛೆ ಬರೋದು ಕರ್ಮಕಾಂಡದ ಅನುಷ್ಠಾನದಿಂದ ಬರೋದು ಯಜ್ಞದಾನ ಅನುಷ್ಠಾನದಿಂದ ಜ್ಞಾನಕಾಂಡಕ್ಕೆ ಸಹಾಯ ಆಗತ್ತೆ ಅಂತ ಅವನು ಹೇಳಿದ್ದ ಸಿದ್ಧಾಂತಿ ಒಪ್ಪಿದ್ದಾನ ಸಿದ್ಧಾಂತಿ ಒಪ್ಪಿಗೆ ಇದೆ ಹೀಗೆ ಚಿತ್ತಶುದ್ಧಿನ ಉಂಟು ಮಾಡುವ ಮೂಲಕ ಅಂತರ್ಮುಖತೆ ಉಂಟು ಮಾಡುತ್ತೆ ಪ್ರತ್ಯೇಕ ಪ್ರವಣತೆ ಒಳಮುಖವಾಗಿ ಮನಸ್ಸು ಅರಿಯೋದು ಅನ್ನೋದನ್ನು ಉಂಟು ಮಾಡುತ್ತೆ ಯಾವುದೋ ಕರ್ಮಕಾಂಡ ಹಾಗೆ ಜ್ಞಾನಕಾಂಡಕ್ಕೆ ಅದು ವಿಶೇಷವಾಗುತ್ತೆ ಜ್ಞಾನಕಾಂಡ ಪ್ರಧಾನ ಜ್ಞಾನಕಾಂಡ ಹೇಳ್ತಕ್ಕಂಥ ತತ್ವಜ್ಞಾನದಿಂದ ಪುರುಷಾರ್ಥ ತತ್ವಜ್ಞಾನ ಉಂಟಾಗಬೇಕಾದ್ರೆ ಅಂತರ್ಮುಖತೆ ಬೇಕು ಅಂತರ್ಮುಖತೆ ಬರೋದಕ್ಕೆ ಕರ್ಮಕಾಂಡ ಸಹಾಯ ಮಾಡುತ್ತೆ ಯಜ್ಞದಾನ ತಪಸ್ಸುಗಳು ಚಿತ್ತಶುದ್ಧಿನ ಉಂಟು ಮಾಡುವುದರ ಮೂಲಕ ಅಂತರ್ಮುಖತೆ ಉಂಟುತ್ತೆ ಹಾಗೆ ಕರ್ಮಕಾಂಡಸ್ಯ ವಾಕ್ಯಸ್ಯ ಜ್ಞಾನಕಾಂಡಾರ್ಥ ಶೇಷತ್ವಂ ಪುನಃ ಉಕ್ತಂ ಅದು ವಿನಿಯೋಜಕ ಹೇತು ಅಂದ್ರೆ ವಿನಿಯೋಗವನ್ನು ಮಾಡುವುದು ಅನ್ನೋದು ಕಾರಣವಾಗಿ ಇದೆಲ್ಲ ತಯೋ ವಾಕ್ಯದ ಏಕವಾಕ್ಯತೆಯಿಂದ ಬಂದಂತಹ ವಾಕ್ಯವೇ ಹೊರತು ನೇರವಾಗಿ ಅಂಗಾಂಗಿ ಭಾವ ಇಲ್ಲ ಅಂದ್ರೆ ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ನೇರವಾಗಿ ಏಕವಾಕ್ಯತೆ ಇಲ್ಲ ಈ ವಿನಿಯೋಜಕ ಹೇತುವಿನಿಂದ ಬರುತ್ತೆ ಈ ರೀತಿ ಉಪಯೋಗವಾಗುತ್ತೆ ಅನ್ನೋ ಕಾರಣದಿಂದ ಏಕವಾಕ್ಯತೆ ಮಾಡ್ಕೋಬಹುದು ಅಂತ ಪರಂಪರೆಯಿಂದ ಉಪಕಾರ ಆಗತ್ತೆ ಅನ್ನೋ ಅರ್ಥದಲ್ಲಿ ಬಿಡ್ಕೊಳ್ಳಿ ಕರ್ಮಕಾಂಡದ ವಾಕ್ಯಗಳು ಕರ್ಮಕಾಂಡದ ವಿಚಾರವು ಮಾಡಿ ಕರ್ಮಕಾಂಡದ ವಿಚಾರವು ಜ್ಞಾನಕಾಂಡಾರ್ಥಕ್ಕೆ ವಿಶೇಷವಾಗಿದೆ ಕರ್ಮಕಾಂಡ ವಿಚಾರ ಅಂದ್ರೆ ಯಜ್ಞದಾನ ತಪಸ್ಸು ಬರ್ಕೊಳ್ಳಿ ಯಜ್ಞದಾನ ತಪಸ್ಸುಗಳು ಜ್ಞಾನಕಾಂಡದ ಅರ್ಥ ಅಂದ್ರೆ ಜ್ಞಾನಕಾಂಡ ಅರ್ಥಕ್ಕೆ ಶೇಷವಾಗಿದೆ ಜ್ಞಾನಕಾಂಡದ ವಿಷಯಕ್ಕೆ ಶೇಷ ಅಂದ್ರೆ ಭಾಗ ಎಂಬುದಾಗಿ ಏನು ಹೇಳಿದೆ ಯತ್ ಪುನಃ ಉಕ್ತಂ ಅಂತ ಇದು ಏತತ್ತು ವಿನಿಯೋಜಕ ಹೇತ್ವ ಇದು ವಿನಿಯೋಜಕವಾದ ಹೇತು ವಿನಿಯೋಜಕ ಅಂದ್ರೆ ವಿನಿಯೋಗವನ್ನುಂಟು ಮಾಡುವ ಕಾರಣವಾಗಿದೆ ಈ ರೀತಿ ಚಿತ್ತಶುದ್ಧಿಯನ್ನುಂಟು ಮಾಡುವುದು ವಿನಿಯೋಗಕ್ಕೆ ಕಾರಣವಾಗಿದೆ ವಿನಿಯೋಗವನ್ನು ಹೇಳಿರುವುದರಿಂದ ಚಿತ್ತಶುದ್ಧಿಯ ಮೂಲಕ ಕರ್ಮವು ಜ್ಞಾನಕ್ಕೆ ಹಂಗೆ ಮಾಡಿ ವಿನಿಯೋಗವನ್ನು ಹೇಳಿರೋದ್ರಿಂದ ಕರ್ಮವು ಚಿತ್ತಶುದ್ಧಿಗೆ ಕಾರಣವಾಗಿದೆ ಎಂಬುದಾಗಿ ಅದೆರಡಕ್ಕೂ ಏಕವಾಕ್ಯತೆ ಬರುತ್ತದೆ ಸಿದ್ಧಾಂತ ವಾಕ್ಯ ಇದು
ವಿಜ್ಞಾನದಾನ ವಿನಿಯೋಗ ಭಿನ್ನಾರ್ಥತೆಯ ಭಿನ್ನವಾಕ್ಯೋ ಉಪಕಾರಿ ಉಪಕಾರಕತ್ವೇನ ಏಕವಾಕ್ಯತ್ವಾಭಿಗಮಾದಿತ್ಯಕ್ಷರಸ್ಥಃ ವಿನಿಯೋಜಕನ ವಿಧಿಷಾ ವಾಕ್ಯ ಪ್ರಮಾಣ ಉಪಕಾರ್ಯೋಪಕಾರಕತ್ವದಿಂದ ಏಕವಾಕ್ಯ ಅಂತ ಒಪ್ಕೊಂಡಿದ್ದೀವಿ ಅಂತ. ಉಪಕಾರ್ಯ ಜ್ಞಾನಕಾಂಡ, ಉಪಕಾರಕ ಕರ್ಮಕಾಂಡ, ಹಾಗಾಗಿ ಏಕವಾಕ್ಯತೆ. ಉಪಕಾರ ಮಾಡಿಸ್ಕೊಳ್ಳೋದು ಜ್ಞಾನಕಾಂಡ, ಉಪಕಾರ ಮಾಡೋದು ಕರ್ಮಕಾಂಡ. ಹಾಗೆ ಭಿನ್ನಾರ್ಥವಾಗಿರೋ ಭಿನ್ನವಾಕ್ಯ ಇರುವ ಅವೆರಡಕ್ಕೂ ಏಕವಾಕ್ಯತೆ ಈ ರೀತಿ ಮಾಡ್ತೀವಿ ಅಂತ. ಎರಡು ಭಿನ್ನವಾಕ್ಯವೇ, ಅದು ಕೂಡ ಈ ರೀತಿ ಏಕವಾಕ್ಯತೆ ಆಗತ್ತೆ. ಹೇಗೆ ಅಧ್ವರ್ಯ ಪ್ರಶ್ನ, ಹೋತೃ ಪ್ರಶ್ನ, ವೇದವೇ ಬೇರೆ, ಋಗ್ವೇದ ಹೋತೃ ಪ್ರಶ್ನ, ಯಜುರ್ವೇದ, ಅದು ದರ್ಶಪೂರ್ಣ ಮಾಸ ಅನ್ನೋದು ವಿನಿಯೋಗವಾಗುವುದು ಏಕವಾಕ್ಯತೆ ಮಾಡ್ಕೊಂಡಿದ್ದಾರೆ. ದರ್ಶಪೂರ್ಣ ಮಾಸ ಕರ್ಮಕ್ಕೆ ಹೋತೃ ಇದೆ ಆಗೋಲ್ಲ. ಹೋತೃ ಮಂತ್ರವೆಲ್ಲ ಋಗ್ವೇದ ಬರುತ್ತೆ, ಅಧ್ವರ್ಯ ಮಂತ್ರವೆಲ್ಲ ಯಜುರ್ವೇದ ಬರುತ್ತೆ. ಅದು ಇದು ಸೇರಿಸ್ಕೊಂಡೆ ಕರ್ಮ ನಡೆಯುತ್ತೆ, ಅದು ಏಕವಾಕ್ಯತೆ ಮಾಡ್ಕೊಂಡು. ಹಾಗೆ ಈ ರೀತಿ ಉಪಕಾರ ಮಾಡುತ್ತೆ ಅಂತ. ಉಪಕಾರ ಅದು ದಶಪೂರ್ಣ ಮಾಸಕ್ಕೆ ಉಪಕಾರ ಮಾಡುತ್ತೆ ಅನ್ನೋದು ಎರಡು ವೇದಕ್ಕೂ ಏಕವಾಕ್ಯತೆ ಹೇಗೋ, ತತ್ವಜ್ಞಾನಕ್ಕೆ ಉಪಕಾರ ಮಾಡುತ್ತೆ ಅನ್ನೋದ್ರಿಂದ ಕರ್ಮಕಾಂಡವನ್ನು ಏಕವಾಕ್ಯತೆ ಮಾಡ್ಕೊತೀವಿ ಇಂದು ಜ್ಞಾನಕಾಂಡ. ಅದು ಸ್ವರೂಪದಿಂದ ಹೇಳಿದ್ರೆ ಕರ್ತೃತ್ವದಿಂದ ಹೇಳಿದ್ರು ಇದಾದ್ರು ಹೊಂದಲ್ಲ, ಅದಕ್ಕೆ ಕಟ್ಟಬೇಕಿದ್ರೆ ಆಗೋಲ್ಲ ಅಂತ ಹೇಳಿದ್ರು, ವಿರೋಧ ಅಂತ ಹೇಳಿದ್ರು. ಈಗ ಕರ್ಮಯೋಗವಾಗಿ ಮಾಡಿದ್ರೆ ಅನುಕೂಲವಾಗತ್ತೆ ಅಂತ. ಕರ್ಮಯೋಗத்தை ಸೇರಿಸ್ಕೋಬೇಕು. ಕರೆಕ್ಟ್, ಕರ್ಮಯೋಗ ಹೌದು. ವಿನಿಯೋಜಕ ಹೇತುವಾಗಿ ಇವುಗಳು ಎರಡು ವಾಕ್ಯಗಳಿಗೆ ಏಕವಾಕ್ಯತೆ ಉಂಟಾಗತ್ತೆ. ಏತಯೋಹೋ ಏಕವಾಕ್ಯತ ಅಂತ, ಏತಯೋಹೋ ವಾಕ್ಯಯೋಹೋ ಏಕವಾಕ್ಯತ. ಈ ಎರಡು ವಾಕ್ಯಗಳಿಗೂ ಈ ರೀತಿ ಕರ್ಮಕಾಂಡ ಜ್ಞಾನಕಾಂಡ ವಾಕ್ಯಗಳಿಗೆ ಈ ರೀತಿ ಏಕವಾಕ್ಯತೆ ಆಗುತ್ತದೆ. ಈ ಚೆನ್ನಾಗಿದೆ ಆಂಧ್ರ ವ್ಯಾಖ್ಯಾನ. ಇಲ್ಲಿ ಪುನಃ ಕರ್ಮಕಾಂಡಸ್ಯ ಜ್ಞಾನಕಾಂಡಾರ್ಥೆ ಜ್ಞಾನೇ ಶುದ್ಧಿದ್ವಾರ ಶೇಷತ್ವಂ ತದ್ ವಿನಿಯೋಜಕ ವಿವಿಧಿಷಾ ವಾಕ್ಯ ಪ್ರಮಾಣಕಂ ತಯೋರ್ಭಿನ್ನಾರ್ಥತೆಯ ಭಿನ್ನವಾಕ್ಯಯೋರೇವ ಉಪಕಾರ್ಯೋಪಕಾರಕತ್ವೇನ ಏಕವಾಕ್ಯತ್ವಾಭ್ಯುಗಮಾದಿ ಅಕ್ಷರಾರ್ಥ. ಅಕ್ಷರಾರ್ಥ ಅಂದ್ರೆ ಅನ್ವಯಾರ್ಥ ಅಂತ ಚೆನ್ನಾಗಿ ಹೇಳಿದ್ದಾರೆ. ಮಂತ್ರಾರ್ಥವಾದಾನಾಂ ಫಲದ ಅರ್ಥಶೂನ್ಯಾನಾಂ ವಿಜನ ಏಕವಾಕ್ಯತ್ವವದು. ಮಂತ್ರಾರ್ಥವಾದಗಳಿಗೆ ಬೇರೆ ಬೇರೆ ಅರ್ಥ ಇಲ್ಲದೆ ಇರ್ತಕ್ಕವರು, ವಾಯುವೀಕ್ಷಿ ಪೀಠಾದೇವತ ಶೋರು ಇತ್ಯಾದಿ ಅರ್ಥವಾದಗಳಿಗೆ ಪೃಥಕ್ ಅರ್ಥಶೂನ್ಯ, ತಮ್ಮ ಬೇರೆ ತಮ್ಮ ಕಡೆಯಿಂದ ಅರ್ಥ ಇಲ್ಲ. ಇದರೊಡನೆ ಏಕವಾಕ್ಯತ್ವ ಹಾಗೆ ಕರ್ಮಕಾಂಡ ಜ್ಞಾನಕಾಂಡ ಶೇಷತ್ವೇನ ಏಕವಾಕ್ಯತ್ವ ಕಿಂತು ದ್ರವ್ಯಾರ್ಜನ ವಿಧೇಹೇ ಕರ್ತೃವಿಧಿಭಿಃ ವಾಕ್ಯೈಕವಾಕ್ಯತ್ವಾತ್ ವಿವಿಧಿಷಾವಾಕ್ಯೇನ ಕರ್ಮಣ ಜ್ಞಾನಹೇತುತೆಯ ವಿನಿಯೋಗಾತ್ ಕರ್ಮಕಾಂಡಯೋಃ ವಾಕ್ಯೈಕವಾಕ್ಯತ್ವಂ ಅಥೋ ರಾಗಪ್ರಾಪ್ತ ದ್ರವ್ಯವತ್ ವಿಧಿಪ್ರಾಪ್ತಸ್ಯಾಪಿ ತಸ್ಯ ಕೃತೋಪಕಾರಿತ್ವಾತ್ ಅದ್ರವ್ಯಾರ್ಜನ ಕೃತವಿದ್ಯೋರಿವ ತಯೋರ್ ವಾಕ್ಯೈಕ್ಯೇಪಿ ಸಾಧನಾದಿ ಭಿನ್ನಮಿತಿ ಭಾವಃ. ದ್ರವ್ಯಾದಿಗಳಿಗೂ ಕರ್ಮಕ್ಕೂ ನೇರವಾಗಿ ಸಂಬಂಧ ಇಲ್ಲ, ಕರ್ಮದ ಮೂಲಕ ಸಂಬಂಧ ಆಗುತ್ತೆ. ಕ್ರಿಯೆಗೆ ನೇರವಾಗಿ ದುಡ್ಡು ಹಿಡಿಯ ಹೋದ್ರೆ ತುಪ್ಪ ತರೋಕ್ಕಾಗಲ್ಲ, ಪಶು ಯಜ್ಞಕ್ಕೆ ಬೇಕಾದ ಪಶುವನ್ನು ತರೋಕ್ಕಾಗಲ್ಲ, ಮೃತ್ಯುಜರಿಗೆ ಸಂಭಾವನೆ ಕೊಡೋಕ್ಕಾಗಲ್ಲ. ಹಾಗಾಗಿ ದ್ರವ್ಯ ಕರ್ಮಕ್ಕೆ ಅಂಗ ಆಗುತ್ತೆ. ನೇರ ಕರ್ಮಕಾಲದಲ್ಲಿ ದುಡ್ಡನ್ನು ಉಪಯೋಗಿಸಲ್ಲ ನಾವು, ಅದು ದುಡ್ಡು ಹಿಡಿದ್ರೆ ಕರ್ಮ ಮಾಡೋಕ್ಕಾಗುತ್ತೋ? ದುಡ್ಡು ಕರ್ಮಕ್ಕೆ ಅಂಗ ಹೀಗೆ ಪರಂಪರೆಯಿಂದ ಆಗುತ್ತೆ. ನ್ಯಾಯೇನ ವಕ್ಷ್ಯಮಾಣೇನ ಭೂಯೋಪೇತ ಪ್ರವಕ್ಷ್ಯತೆ. ಕ್ಷಮಾಣೇನ ನ್ಯಾಯೇನ ಆಯ್ತು, ಅಷ್ಟೇ ವಿಷಮ ಮಾಡಿದ್ದಾರೆ. 75 ಒಂದೇ ಮಾಡಿದ್ದಾರೆ. ಹೊಸಗರ್ಥ ಸಮ್ಮತ 3 ಮಾಡಿದ್ದಾರೆ.
ಅಲ್ಲಿ ಬಾಡಿ ನ್ಯಾಯೇನ ಪಕ್ಷಮಾನೇನ ಪಕ್ಷಮಾನೇನ ನ್ಯಾಯೇನ ಇದು ಸಿದ್ಧಂ ಭವತಿ ಭೂಯೋಪಿ ಇದು ಪ್ರವಕ್ಷ್ಯತೆ. ಮುಂದೆ ಹೇಳೋ ನ್ಯಾಯದಿಂದ ಇದು ಸಿದ್ಧವಾಗುತ್ತೆ, ಇದನ್ನ ಮುಂದೆ ಇನ್ನೂ ಹೇಳ್ತೀವಿ ಅಂತ ಇದ್ದಾರೆ. ಅಲ್ಲ ಇದರ ಸಂಬಂಧ ಹೇಗೆ ಅನ್ನೋದು ಮತ್ತೆ ಮುಂದೆ ಹೇಳ್ತೀವಿ. ಈಗ ನಾವು ಹಿಂದೆ ಹೇಳಿದ ನ್ಯಾಯದಿಂದ ಇದು ಸಿದ್ಧವಾಗುತ್ತೆ. ಹಾ ಹಾ ಮುಂದೆ ಮುಂದೆ ಮತ್ತೆ ಹೇಳುವಂತಹ ನ್ಯಾಯದಿಂದ ಮುಂದೆ ಮತ್ತೆ ಹೇಳುವ ನ್ಯಾಯದಿಂದ ಇದನ್ನು ನಾವು ತಿಳಿಸಿಕೊಡುತ್ತೇವೆ. ಇದನ್ನು ನಾವು ಮತ್ತೆ ತಿಳಿಸಿಕೊಡುತ್ತೇವೆ. ಎಷ್ಟು ಹೇಳ್ತಾರೆ ಹಾಗಾದ್ರೆ? ತುಂಬಾ ಇದೆ ವ್ಯಾಖ್ಯಾನ, ಇದೆ ಕಾವಡಿ ವ್ಯಾಖ್ಯಾನ ಇದೆ. ಇದನ್ನೇ ಜ್ಞಾನಪ್ರಧಾನ ಹೇಳಿದ್ರು. ಈ ಜಾಗಕ್ಕೆಲ್ಲ ತುಂಬಾ ಉಪಯೋಗ ಆಗುತ್ತೆ ಅಂದಿರಿ ವ್ಯಾಖ್ಯಾನ. ಆತ್ಮಜ್ಞಾನ ವಿಚಾರದಲ್ಲಿ, ಪ್ರಕ್ರಿಯಾ ವಿಚಾರದಲ್ಲಿ ಅಷ್ಟೊಂದು ಉಪಕಾರ ಆಗೋದು ಈ ಮೀಮಾಂಸಾ ವಿಷಯಕ್ಕೆ ತುಂಬಾ ಉಪಕಾರ ಆಗುತ್ತೆ. ಘಟಿಕರು ಅದರಲ್ಲಿ ಮೀಮಾಂಸ ತುಂಬಾ ಘಟಿಕರು ಅವರು. ಮುಂದೆ ಸತ್ತು ವಿಚಾರ ಬಂದ ಮೂಲ ವಿಚಾರ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ, ಮುಂದೆ ತಗೊಂಡಿದ್ದಾರೆ ಮೂಲ. ಹೋಗೋಣ ಬರ್ಕೊಂಡ್ರ ಮುಂದೆ ಹೇಳುವಂತಹ ನ್ಯಾಯದಿಂದ ಮತ್ತೆ ಇನ್ನೊಮ್ಮೆ ಹೇಳುವರಾಗಿದ್ದೇವೆ. ಪಾರ್ಥಗರ್ಥ್ಯಂ ಅತಃ ಸಿದ್ಧಂ ಅಪಾಸ್ತ ವಿಧಿಲಕ್ಷಣಂ ಸರ್ವೋಪನಿಷದಾಂಚಾತ್ಮ ಜ್ಞಾನಂ ಕೈವಲ್ಯ ಸಾಧನಂ. ಅದೇ ಓದುವಾಗ ಆತ್ಮ ಜ್ಞಾನ ಚಾಂದ್ ಬಿಡಿಸ್ಬಿಟ್ರೆ ಯತಿಭಂಗ ಆಗುತ್ತೆ, ಪಾಸ ಹೋಗಲ್ಲ. ಹಂಗೆ ಸರ್ವೋಪನಿಷದಾಂಚ ಆತ್ಮ ಜ್ಞಾನಂ ಕೈವಲ್ಯ ಸಾಧನಂ. ಶ್ರೀ ಆಲಯನ ಚಾಂದ್ ಹಾಕೋಬೇಕು. ಮುಂಡೇಶಿ ಚಾಮುಂಡೇಶಿ ಅರ್ಥ ಮುಂಡೇಶಿ ಹೇಳಿ ಅನ್ಕೋಬೇಡಿ. ಸುರೇಖಮ್ಮ ನಗ್ತಾ ಇದ್ದಾಳೆ. ಅಲ್ಪ ಪ್ರಾಣ ಮಾಡ್ಬಿಟ್ರೆ ಇನ್ನೂ ಕಷ್ಟ. ಕುಂಟಪತಿ ಅಂದ್ಬಿಟ್ರೆ ಕುಂಠ ಅಂದ್ರು ಕುಂಟಪತಿ. ತಮಿಳ್ನಾಡು ಹಾಡದಂತೂ ಕನ್ನಡ ಹಾಡ್ಬೋದು. ಮೊನ್ನೆ ಮನಸ್ಸಾಗ್ತಿತ್ತು. ಆಡಿಸಿದಳು ಯಶೋದೆಗೆ ಅಡಿಸಿದಳು ಮಾಡ್ತಾರೆ. ಅಡಿಸಿದಳು ಅಡಿಸಿದಳೇಶೋ ಏನ್ ನಡೆಸಿದ್ಲು ಅಡಿಸಿದಳೇಶೋ ತಮಿಳ್ನಾಡು ಕಡೆ ಅಲ್ಲಿ 26 ಲಕ್ಷ ಆದ್ರಿಂದ ಅವ್ರಿಗೆ ಬಹಳ ಕಷ್ಟ. ಇಂಗ್ಲಿಷ್ ತರ ಇಂಗ್ಲಿಷ್ ಹಚ್ಚಲ್ಲ ತಮಿಳು. ಇಂಗ್ಲಿಷ್ಗೆ ಯಾವ ಸೌತ್ ಬರ್ನಾಕ್ಯುಲರ್ ಲ್ಯಾಂಗ್ವೇಜಸ್ ಇಂಗ್ಲಿಷ್ ಯಾವ ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇತ್ತಲ್ಲ. ಅಂಬರ್ಲಾಗೆ ಅರ್ಥ ಮಾಡಿದ್ರು ಗೊತ್ತಾ? ಅಂಬರ್ಲಾನಕ್ಕೆ ಅಂಬರ್ ಅಂದ್ರೆ ಆಕಾಶ, ಅದು ಲಾಕ್ ಮಾಡುತ್ತೆ ಅಂತ. ಅಂಬರ್ ಲಾಕ್ ಅಂಬರ್ಲಾ ತುಂಬಿಲ್ಲ. ಅಂಬರ್ ಅಂದ್ರೆ ಆಕಾಶ ಲಾಕ್ ಮಾಡುತ್ತೆ. ಈಗ ಮಳೆ ಬರದ ಹಾಗೆ ಆಕಾಶ ಮೊದಲೇ ಏನು ಓದ್ದೆ? ಪೃಥಗರ್ಥಸ್ಯ ಭಾವ ಪಾರ್ಥಗರ್ಥ್ಯಂ. ಪೃಥಕ್ ಅರ್ಥ, ಬೇರೆ ಅರ್ಥ ಉಳ್ಳದ್ದು ಪಾರ್ಥಗರ್ಥ್ಯ. ಅತಃ ಅಂದ್ರೆ ಈ ಕಾರಣದಿಂದ ಈ 2 ಕಾಂಡಗಳಿಗೂ, ಜ್ಞಾನಕಾಂಡ ಕರ್ಮಕಾಂಡಗಳಿಗೆ ಪಾರ್ಥಗರ್ಥ್ಯಂ ಸಿದ್ಧಂ, ಪೃಥಗರ್ಥತ್ವವು ಸಿದ್ಧವಾಗಿದೆ. ಆದ್ದರಿಂದ ಆತ್ಮಜ್ಞಾನವು ಅಪಾಸ್ತ ವಿಧಿಲಕ್ಷಣಂ. ಸರ್ವೋಪನಿಷದಾಂ ಸಿದ್ಧಂ, ಸರ್ವೋಪನಿಷದಾಂ ಆತ್ಮಜ್ಞಾನ ಕೈವಲ್ಯ ಸಾಧನ. ಈಗ ಬರ್ಕೊಳ್ಳಿ, ಕರ್ಮಕಾಂಡ ಜ್ಞಾನಕಾಂಡಗಳಿಗೆ ಬೇರೆ ಬೇರೆ ಅರ್ಥವು
ಇದರಿಂದ ಸಿದ್ಧವಾಗುತ್ತದೆ. ಅಂಗಳಿಗೆ ಬೇರೆ ಬೇರೆ ಅರ್ಥವು ಸಿದ್ಧವಾಗುತ್ತದೆ. ಆದ್ದರಿಂದ ಇದು ವಿಧಿಲಕ್ಷಣವನ್ನು ತೊಲಗಿಸಿಕೊಂಡದ್ದು. ವಿಧಿಲಕ್ಷಣವಿಲ್ಲ, ಅಪಾಸ್ತ ವಿಧಿಲಕ್ಷಣಂ ಅಂತ ಅದೇ ಒಂದು ವಾಕ್ಯ. ವಿಧಿಲಕ್ಷಣವನ್ನು ಮೀರಿದ್ದು. ವಿಧಿಲಕ್ಷಣ ವಿಧಿ ಪ್ರಕಾರವನ್ನ, ವಿಧಿ ರೂಪವನ್ನ ಮಾಡೋದು ಅನ್ನೋ ರೂಪವನ್ನ ತೊರೆದುಕೊಂಡಿರೋದು. ಮಾಡೋದು ಅನ್ನೋದು ಇಲ್ಲಿ ಏನೂ ಇಲ್ಲ. ಇಲ್ಲಿ ಮಾಡೋ ವಿಚಾರವೆಲ್ಲವನ್ನು ತೊರೆದುಕೊಂಡಿರೋದು. ಹಾಗಾಗಿ ಎಲ್ಲಾ ಉಪನಿಷತ್ತುಗಳಲ್ಲೂ ಆತ್ಮಜ್ಞಾನ ಕೈವಲ್ಯಕ್ಕೆ ಸಾಧನ ಎಂಬುದಾಗಿ ಹೇಳಿ ಯಾವ ವಿಧಿ ರೂಪವಿಲ್ಲದೆ ಇರತಕ್ಕಂಥ ಆತ್ಮಜ್ಞಾನವು ಮೋಕ್ಷಕ್ಕೆ ಸಾಧನ ಎಂಬುದು ಎಲ್ಲಾ ಉಪನಿಷತ್ತುಗಳಲ್ಲೂ ಸಿದ್ಧವಾಗಿದೆ. ಯಾವ ವಿಧಿ ಇಲ್ಲದೆ ಇರುವ ಆತ್ಮಜ್ಞಾನವು ಮೋಕ್ಷಕ್ಕೆ ಸಾಧನ ಎಂಬುದಾಗಿ ಎಲ್ಲಾ ಉಪನಿಷತ್ತಲ್ಲೂ ತೀರ್ಮಾನವಾಗಿದೆ, ಸಿದ್ಧ ಇದೆ. ನಿರುಪಮಾಮ ಮುಖಾನೇ ಸ್ವಲ್ಪ ಬಂದಿದ್ದಾರೆ, ಯಾಕೋಪ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬರೋದೇ ಬಿಟ್ಬಿಟ್ರು, ಮರ್ತೇ ಬಿಟ್ರು ನಮ್ಮನ್ನ. ಅಲ್ಲಿದ್ದಾಗ ಡೈಲಿ ಬರೋರು ಪಾಪ. ಮಗನಿಗೇನು ಮಾಡ್ಕೊಟ್ರು ಅಂಗಡಿ ಇವಾಗ ನಮ್ಮನ್ನು ಮರ್ತೇ ಬಿಟ್ರು. ಬರೀ ಹೈಡನ್ ಆಗಿ ನೋಡ್ಕೊಳ್ತಾರೆ. ಓ ಕುಸುಮಕ್ಕ ಬಂದ್ರು. ಹೇಳಿದ್ರೆ ಈ 1 ವಾರ ಹಿಂದೆ ಕೊಟ್ಟರು. ಪರವಾಗಿಲ್ಲ, ಅಲ್ಲೇ ಹೋಗ್ತೇವೆ ಮಾಡ. ಅದೇನೋ ಬಿಜಿಲಿ ಇದೆ ಇಲ್ಲಿ ಹೋದ್ರೆ ಏನ್ ಚಿಪ್ ಒಂದು 8,000 ಆಗುತ್ತೆ. 2,000 ಸಿಗುತ್ತೆ. ತರೋದು ಕಷ್ಟ ಆಗಲ್ಲ. ಆ ಗುರುಗಳು ಹೇಳಿದಂಗೆ ಇದಕ್ಕೆ ಹೋಗ್ಬಿಡಿ, ಮಾರ್ಕೆಟ್ ವಿಶೇಷವಾಂಗ್ಮನಃಕಾಯ ಪ್ರವೃತ್ತಿ ಪರಮಾತ್ಮಿಕಾ ತನ್ನಿಷ್ಠಾ ಚೇಹ ವಿಜ್ಞೇಯ ಯಥೋಕ್ತನ್ಯಾಯ ವರ್ತಮನ. ಸಮಸ್ತ ವಾಕು ಮನಸ್ಸು ಶರೀರದ ಪ್ರವೃತ್ತಿಯೆಲ್ಲ ಅಡಗಿಸಿಕೊಳ್ಳುವುದು ಅನ್ನೋದಾಗಿದೆ ಜ್ಞಾನನಿಷ್ಠೆ. ತನ್ನಿಷ್ಠ ಅಂದ್ರೆ ಜ್ಞಾನನಿಷ್ಠ. ಜ್ಞಾನನಿಷ್ಠೆ ಇದೆ. ಆತ್ಮಜ್ಞಾನ ನೆಲೆಯಿಲ್ಲೋದು ಅನ್ನೋದು ಅದು ಎಂಥದ್ದು ಅಂದ್ರೆ, ದೇಹ ವ್ಯಾಪಾರ ಇಲ್ಲ, ಇಂದ್ರಿಯ ವ್ಯಾಪಾರ ಇಲ್ಲ, ಮನೋ ವ್ಯಾಪಾರ ಇಲ್ಲ. ಇಂಥ ಕರ್ಮ ಮಾಡ್ತೀರಾ? ವಿಶೇಷ ಅಂದ್ರೆ ಎಂಟೈರ್, ಸಂಪೂರ್ಣವಾಗಿ ಮನಸ್ಸು, ಕಾಯ ಶರೀರ ಮತ್ತು ವಾಕು. ವಾಕು ಇಂದ್ರಿಯ ಉಪಲಕ್ಷಣ. ವಾಕು ಅನ್ನೋದು ಇಂದ್ರಿಯಕ್ಕಲ್ಲ ಉಪಲಕ್ಷಣ. ಎಲ್ಲ ಇಂದ್ರಿಯಗಳ, ಮನಸ್ಸಿನ, ಶರೀರಗಳ ಪ್ರವೃತ್ತಿ ಇದೆಯಲ್ಲ, ಆ ಪ್ರವೃತ್ತಿ ಉಪರಮವಾಗೋದು ಅನ್ನೋದು ನೆಲೆ ನಿಂತದ್ದಾಗಿದೆ ಜ್ಞಾನನಿಷ್ಠೆ. ಅದೇ ಇಲ್ಲಿ ತಿಳ್ಕೋಬೇಕಾಗಿರೋದು. ಯಾವುದರಿಂದ? ಮೇಲೆ ಹೇಳಿದ ನ್ಯಾಯ ಮಾರ್ಗ, ಯುಕ್ತಿಯ ಮಾರ್ಗದಿಂದ, ಹಿಂದೆ ಹೇಳಿದ ಯುಕ್ತಿಯ ಮಾರ್ಗದಿಂದ ಹೇಳ್ಕೊಳ್ಳಿ. ಹಿಂದೆ ಹೇಳಿದ ಯುಕ್ತಿಯ ಪ್ರಕಾರದಿಂದ ಇಲ್ಲಿ ಸಮಸ್ತ ಇಂದ್ರಿಯ ಮನ ಶರೀರಗಳ ಇಂದ್ರಿಯ ಅಂದ್ರೆ ಹಾಗೆ ಬರ್ಕೊಳ್ಳಿ. ದೇಹೇಂದ್ರಿಯ ಮನಸ್ಸುಗಳ ಪ್ರವೃತ್ತಿಯು ಅಡಗೋದು ಅನ್ನೋ ರೂಪದ್ದಾಗಿರುವ ಪ್ರವೃತ್ತಿಗಳು ಅಡಗೋದು, ಪ್ರವೃತ್ತಿ ನಿಲ್ಲೋದು, ಅಡಗೋದು ನಿಲ್ಲೋದು, ಆ ರೂಪದ್ದಾಗಿರುವ ಜ್ಞಾನನಿಷ್ಠೆಯೇ ಇಲ್ಲಿ ತಿಳಿಯಬೇಕಾಗಿರೋದು. ಇಲ್ಲಿ ಜ್ಞಾನಕಾಂಡದಲ್ಲಿ
ಜ್ಞಾನಕಾಂಡದಲ್ಲಿ ತಿಳಿಬೇಕಾದದ್ದು ಯಾವುದೋ ಶರೀರೇಂದ್ರಿಯ ಮನೋವ್ಯಾಪಾರವಲ್ಲ ಅಡಗಿದ್ದಾಗಿರುವ ಜ್ಞಾನನಿಷ್ಠೆಯೇ ಈ ವೇದಾಂತಗಳು ತಿಳಿಬೇಕಾಗಿರೋದು. ಇಹ ವೇದಾಂತೆ ಅಂತ ಇಹ ಅಂದ್ರೆ ವೇದಾಂತೆ ತನ್ನಿಷ್ಠಾ ವಿಜ್ಞೇಯ. ವೇದಾಂತದಲ್ಲಿ ಜ್ಞಾನನಿಷ್ಠೆಯನ್ನು ತಿಳ್ಕೋಬೇಕು. ಸುಷುಪ್ತಿಲಿದ್ದಾಗ ಹೇಗಿರ್ತೀರಪ್ಪ ಹಾಗೆ ಇಲ್ಲೂ ಇರೋರು. ಅದೇ ಅವರ ಟ್ರೂ ನೇಚರ್, ರಿಯಲ್ ನೇಚರ್, ನಿಜವಾದ ಸ್ಥಿತಿ ನಮ್ದು ಅದು. ಅದನ್ನು ತಿಳ್ಕೋಬೇಕು. ಸಮಸ್ತ ದೇಹೇಂದ್ರಿಯ ವ್ಯಾಪಾರಗಳ ಪ್ರವೃತ್ತಿಯು ಅಡಗಿದ್ದಾದ ರೂಪವಾದ ಜ್ಞಾನನಿಷ್ಠೆಯೇ ಈ ವೇದಾಂತದಲ್ಲಿ ತಿಳಿಯಬೇಕಾದಂಥದ್ದು. ಇಹ ವೇದಾಂತೇಶು ತನ್ನಿಷ್ಠಾ ವಿಜ್ಞೇಯ. ಕಥಂ ವಿಜ್ಞೇಯ ಅಲ್ವಾ? ಕಥಂ ವಿಜ್ಞೇಯ ಅಂದ್ರೆ ಯಥೋಕ್ತ ನ್ಯಾಯವರ್ತನ, ಪೂರ್ವೋಕ್ತ ನ್ಯಾಯವರ್ತನ. ಹಿಂದೆ ಹೇಳಿದ್ದ ಯುಕ್ತಿಯ ಮಾರ್ಗದಿಂದ ಈ ಜ್ಞಾನನಿಷ್ಠೆಯನ್ನೇ ವೇದಾಂತ ಕಂಡುಕೋಬೇಕು. ತಾತ್ಪರ್ಯನ ವೇದಾಂತಗಳು ಒಕ್ಕನ್ನು ಅದನ್ನೇ ಹೇಳ್ತಾ ಇದೆ. ಐದಂ ಪರ್ಯೇನ ಇದಂ ಪರಸ್ಯ ಭಾವ ಐದಂ ಪರ್ಯಂ, ಇದಂ ಪರಾಯಾ ಭಾವ ಇದಂ ಪರಾ ಐದಂ ಪರ್ಯಂ. ತಾತ್ಪರ್ಯದಿಂದ ಆ ಜ್ಞಾನನಿಷ್ಠೆಯನ್ನು ಒತ್ತು ಹೇಳ್ತಾ ಇರೋದನ್ನ ಅದೇ ತಿಳ್ಕೊಬೇಕಾದ್ರೆ ತಿಳ್ಕೊಂಡ ಸಮಯದಲ್ಲಿ ತಸ್ಯ ಕಾರ್ಯಂ ನ ವಿದ್ಯತೆ ಗೀತೆಯಲ್ಲಿ ಅವನಿಗೆ ಏನು ಕರ್ತವ್ಯ ಕಥಕೃತ್ಯ ಮಾಡ್ತಾನೆ. ಎರಡೂ ಇಲ್ಲ. ಗೊತ್ತಾಯ್ತಾ? ಮೇಲೆ ಹೇಳಿದಂತಹ ಯುಕ್ತಿಯ ಮಾರ್ಗದಿಂದ ಯಥೋಕ್ತ ನ್ಯಾಯ ವರ್ತಮಾನ ಯಥೋಕ್ತ ನ್ಯಾಯ ಏನ್ ಮಾಡಿದೆ ಅಂದ್ರೆ ಶಾಂತೋ ದಾಂತ ಉಪರಚಿತ ದುಃಖ ಸಮಾಹಿತೋ ಭೂತ್ವಾದೊಂದು ಶಮದ ಮಾಧೈದಂ ಶ್ರವಣಾದೀತ ಸೇವ ಉಪಸಿದ್ಭ್ಯೋ ಯಥೋಕ್ತಂ ಜ್ಞಾನ ನೇತರೇಶಾಂ ಅಧೀತೋಪನಿಷದಾಮಪಿ. ಉಪನಿಷತ್ ಅಧ್ಯಯನ ಮಾಡಿದವರು ಇಲ್ಲ. ಸಮಾಹಿತೋ ಭೂತ್ವ ಆತ್ಮನೇವಾತ್ಮಾನಂ ಪಶ್ಯೇ ಸರ್ವಮಾತ್ಮಾನಂ ಪಶ್ಯೇ ದೈನಂ ಪ್ರಾಪ್ತಾದಿ ಎಲ್ಲ ಆಗಿದೆಯಪ್ಪ. ಬರೆದಿರೋದು ಏನು ಮತ್ತೆ ಅದನ್ನೇ ರಿವಿಷನ್ ಮಾಡ್ತಾ ಇರ್ತಾರೆ. ಸೇವ ವಿವೃತ್ತಿ ಬರ್ಕೊಂಡ್ರ? ಕುಸುಮಕ್ಕ ಬರ್ಕೊಂಡ್ರ? ನಿರ್ಮಲಕ್ಕ ಬರ್ಕೊಂಡ್ರಮ್ಮ? ನಿರ್ಮಲಕ್ಕ ಬಂದೇ ಇಲ್ಲ. ಶೋಭಾಕ್ಕ ಬಂದಿದ್ದಾರೆ, ಅವ್ರು ಬರ್ಕೊಂಡಿದ್ದಾರೆ ಗೊತ್ತಿಲ್ಲ. ವಾಣಿಶ್ರೀ ಅಕ್ಕ ಬಂದಿಲ್ಲ, ಅವರು ಗೊತ್ತಿಲ್ಲ. ಯಾರೋ ಗೊತ್ತಿಲ್ಲ. ಮಮತಾ ಅಕ್ಕ ಬರ್ಕೊಂಡಿರ್ಬೇಕು. ಮಮತಾ ಅಕ್ಕ ಬರ್ಕೊಂಡ್ರ? ಮೇಲೆ ಹೇಳಿದ ನ್ಯಾಯದ ರೀತಿಯಿಂದ ಯುಕ್ತಿಯ ರೀತಿಯಿಂದ ದೇಹೇಂದ್ರಿಯ ವ್ಯಾಪಾರಗಳ ಅಡಗಿದ್ದಾದ ರೂಪದ್ದಾದ ಜ್ಞಾನನಿಷ್ಠೆಯೇ ಇಲ್ಲಿ ವೇದಾಂತದಲ್ಲಿ ತಿಳಿಯಬೇಕಾದದ್ದು. ಅಧಿಕಾರೋಪಿ ತಸ್ಯಾಂಚ ಸಿದ್ಧೋ ಶೇಷಕ್ರಿಯಾತ್ಯಜಃ ಜಿಜ್ಞಾಸೋರೇವ ಕರ್ತೃಸ್ತು ನ ಸಿಷಾದೈಹೋ ಸದಾ. ಶಿಷಾಧೈಷೋ ಸಾಧೀಶಾ ಸಾಧೀತಿ ಮಿಚ್ಛಾ ಶಿಷಾಧೈಷ ಶಿಷಾಧೀಶ ಅಂದಿದ್ದು ಬಾಬಾ ಪ್ರಯೋಗ ನೋಡಿ ಹೆಂಗ್ ಮಾಡ್ತಾರೆ ಇವರು. ಕ್ರಿಯಾತ್ಯಜ ಒಂದೇ ಅತ್ಯಜ ಅಲ್ಲ. ಕ್ರಿಯಾಂ ತ್ಯಜಿತ ಕ್ರಿಯಾ ಚಕ್ ಚಕ್ ತ್ಯಜೋ ತ್ಯಜ ಶಜ ಈ ಷಷ್ಠಿ ಕುಪ್ಪು. ಅಲ್ಲೇನ್ ಹೇಳಿದಾರ? ಇನ್ನು ಅದೆಲ್ಲ ಒಂದು ಇದೆ ಅಲ್ಲ ಪೆನ್ಸಿಲು ಇನ್ನು ತುಂಬಾ ಇತ್ತು. ಇಲ್ಲ ಇನ್ನು 5-6 ಇತ್ತು. ದುಡ್ದಲ್ಲ ಹುಡುಗರು ಪಾಪ ತಂದು ಕೊಟ್ಟಿದ್ರು. ಇವರು 3-4 ತಂದು ಕೊಟ್ಟಿದ್ರು. 216 ಶಾಂತೋದ ಅಂತ ಇದಕ್ಕೆ ಪೂರ್ವೋಕ್ತ ನ್ಯಾಯ 281 ಇನ್ನು 81ಕ್ಕೆ ಇನ್ನು 81ಕ್ಕಲ್ಲ ಅದಕ್ಕೆ
ಶಾಂತ ಅಂದ್ರೆ ಮನೋನಿಗ್ರಹ, ದಾಂತ ಅಂದ್ರೆ ಇಂದ್ರಿಯ ನಿಗ್ರಹ, ಉಪರಕ್ತ ಅಂದ್ರೆ ಕರ್ಮಗಳನ್ನು ಬಿಟ್ಟು ತಿತಿಕ್ಷಾರ ಎಲ್ಲರೂ ಸಹಿಸ್ಕೊಳ್ಳೋದು. ಮಾನ ಅಪಮಾನ ಶೀತೋಷ್ಣ ಸಮಾಧಾನಗೊಂಡು ಏಕಾಕೃತಿಗೊಂಡವನು ಕ್ಯಾವ ಅಧಿಕಾರ ತಸ್ಯಾಂ ಕಸ್ಯಾಂ ಜ್ಞಾನನಿಷ್ಠಾಯಾಂ ಅಧಿಕಾರ ತಸ್ಯಾಂ ಸಿದ್ಧ ಅಶೇಷ ಕ್ರಿಯಾತ್ಯಜ ಅಧಿಕಾರ. ಎಲ್ಲಾ ಕ್ರಿಯೆಯನ್ನು ಬಿಟ್ಟವನಿಗೆ ಆ ಜ್ಞಾನನಿಷ್ಠೆಯಲ್ಲಿ ಅಧಿಕಾರ ಎಂಬುದು ಸಿದ್ಧವಾಗಿದೆ. ಅವರೇ ಜಿಜ್ಞಾಸು. ಜಿಜ್ಞಾಸರೇವ ಕರ್ತು ಜಿಜ್ಞಾಸೋರೇವ ಅದೇ ಜಿಜ್ಞಾಸೋ ಕ್ರಿಯಾ ಅಶೇಷ ಕ್ರಿಯಾತ್ಯಜ ಜಿಜ್ಞಾಸೋರೇವ ತಸ್ಯಾಂ ಅಧಿಕಾರ ಸಿದ್ಧ. ಕರ್ತುಸ್ತು ನ ಸಿಷಾಧೀಶೋ ಸದಾ ನ. ಏನನ್ನು ಸಾಧಿಸಬೇಕು ಅಂತ ಇಷ್ಟಪಡುವಂತ ಕರ್ತೃವಿಗೆ ಅಧಿಕಾರವಿಲ್ಲ. ಸ್ವರ್ಗಾದಿಗಳನ್ನು ಸಾಧಿಸಬೇಕು ಅಂತ ಅಪೇಕ್ಷೆ ಪಟ್ಟ ಕರ್ತೃವಿಗೆ ನ ಶಿಷಾಧೀಶೋ ಇನ್ನು ಸ್ವರ್ಗಾದಿ ಶಿಷಾಧೀಶೋ ಕರ್ತೃ ಇಷ್ಟಪಡುವಂತಹ ಸ್ವರ್ಗ ಬ್ರಹ್ಮವರ್ಚಸ್ಸು ಧನ ಕನಕಾದಿ ಅವನಿಗೆ ಅಧಿಕಾರ ಇಲ್ಲ. ಬರ್ಕೊಳ್ಳಿ ಎಲ್ಲ ಏನ್ ಬಂದ ಒಂದೇ ಅರ್ಥ. ಜಾತಿ ಬಿಚ್ಛಾ ಜಿಜ್ಞಾಸ, ಮುಕ್ತಿ ಬಿಚ್ಛಾ ಮುಮುಕ್ಷ. ಬಿಡುಗಡೆ ಹೊಂದಬೇಕು ಅಂದ್ರೆ ಮುಖ್ಯ, ತಿಳ್ಕೊಬೇಕು ಜಿಜ್ಞಾಸು ಸಾಧಿ. ಆ ಜ್ಞಾನನಿಷ್ಠೆಯಲ್ಲಿ ಆಗ್ಬೇಕು. ತಪ್ಪ ಇದೆ. ಆ ಜ್ಞಾನನಿಷ್ಠೆಯಲ್ಲೇ ಜಿಜ್ಞಾಸ ತಪ್ಪು. ಪ್ರಿಂಟ್ ಬಿಡಿಸೋದು ಆ ಜ್ಞಾನನಿಷ್ಠೆ ಮಾಡ್ಕೊಳ್ಳಿ, ಬಿಡಿಸ್ಬೇಕು. ತಸ್ಯಾಂ ಹಾಕಿದ್ದಾರೆ ಸಾಧಕ ಮುಮುಕ್ಷುವಿಗೆ ಸಾಧಕ ಅನ್ನೋದು ಭಗವಂತ ಅನ್ನ ಸಾಧಕ. ತಿಳ್ಕೊಳ್ಳಿ. ಸಮಸ್ತ ಕ್ರಿಯೆಯನ್ನು ಬಿಟ್ಟಂತಹ ಜಿಜ್ಞಾಸುವಿಗೆ, ಸಮಸ್ತ ಕ್ರಿಯೆಗಳನ್ನೆಲ್ಲ ತೊರೆದವರಾದ ಮುಮುಕ್ಷು ಜಿಜ್ಞಾಸುವಿಗೆ ಆ ಜ್ಞಾನನಿಷ್ಠೆಯಲ್ಲಿ ಅಧಿಕಾರವೆಂಬುದು ಸಿದ್ಧವಾಯಿತು, ಸಿದ್ಧವಾಗಿದೆ. ನೋಡಿ, ಆ ಜಿಜ್ಞಾಸನ ಉತ್ತರಾರ್ಧ ಅದು ಒಂದು ಪದ ಇರುತ್ತೆ, ಹಿಂದೆ ತಗೋಬೇಕು. ವಾರ್ತೆಗಳು ಎಲ್ಲರೂ ಹಾಗೆ ಅದು ಇದಕ್ಕೆ ಅಷ್ಟು ಹಿಂದೆ ತಗೋಬೇಕು. ಯಾವಾಗ ಹೀಗೆ ಇರುತ್ತೆ ವಾರ್ತೆಗಳಲ್ಲಿ. ವಾರ್ತೆಗಳ ಸ್ವರೂಪ ಹಾಗೆ. ಆ ಮುಂದಿನ ಶ್ಲೋಕದ ಪೂರ್ವ ಪದ ಎರಡು ಪದ ಹಿಂದೆ ಸೇರ್ಕೊಳುತ್ತೆ. ಏನೋ ಎಲ್ಲಾ ಕ್ರಿಯೆಯನ್ನು ಬಿಟ್ಟಂತಹ ಜಿಜ್ಞಾಸುವಿಗೆ ಆ ಜ್ಞಾನನಿಷ್ಠೆಯಲ್ಲಿ ಅಧಿಕಾರವು ಎಂಬುದು ಸಿದ್ಧವಾಯಿತು. ಸ್ವರ್ಗಾದಿಗಳನ್ನು ಸಾಧಿಸಬೇಕೆಂದು ಮಾಡಿಕೊಂಡಂತ ಕರ್ತೃವಿಗಾದರೋ ಯಾವಾಗಲೂ ಅಧಿಕಾರವಿಲ್ಲ. ಸ್ವರ್ಗಾದಿಗಳನ್ನು ಸಾಧಿಸಬೇಕೆಂದುಕೊಂಡ ಕರ್ತೃವಿಗಾದರೋ ಸದಾ ನ, ಸದಾಕಿನ್ನ ಅಧಿಕಾರನ. ಅಧಿಕಾರ ಬಂದ ಜ್ಞಾನಿಷ್ಠ, ಅಧಿಕಾರವೇ ಇಲ್ಲ. ಸ್ವರ್ಗಾದಿಗಳನ್ನು ಸಾಧಿಸಿಕೊಳ್ಳಬೇಕೆಂದು ಕರ್ತೃವಿಗಾದರೋ ಅಧಿಕಾರವಿಲ್ಲ. ನೋ ಎಂಟ್ರಿ, ನೋ ಅಡ್ಮಿಷನ್ ಆಗ್ಬಿಡ್ತಾರೆ. ಆ ಕಚ್ಚೆ ಪಂಚೆಗೆ ಇಲ್ಲ ಕಣ್ರಿ. ಆ ಕಚ್ಚೆ ಪಂಚೆಗೆ ವೇದಾಂತ ಅಧಿಕಾರ ಇಲ್ಲ. ಏನಿದ್ರು ಸನ್ಯಾಸಿಗೆ ಎಲ್ಲ ಬಿಟ್ಟವ್ರಿ. ಕರ್ಮಕ್ಕಲ್ಲ, ಅವ್ರು ಶ್ರದ್ಧೆ ಇಲ್ಲ, ಅವ್ರು ಕರ್ಮ ಮಾಡಲ್ಲ. ಮೃತ್ಯುಂಜೋಮ ಆಯುಷ್ಯೋಮ ಯಾವ ತಮಗೆ ಹುಷಾರ ಯಾವ ಡಾಕ್ಟರ್ ಹೋಗ್ತಾರೆ, ಬೇರೆ ಅದನ್ನ ಮಾಡಿಸ್ತಾರೆ. ತಮಗಾದಾಗ ತಾವು ಜಪ ತಪ ಮಾಡ್ಕೊಳ್ಳುವ ಅದಪ್ಪ ವಿಶೇಷ. ನಮ್ಮ ತಂದೆಯವ್ರ ನಮ್ಮ ಕೇಶ ತಲೆ ಹೇಳೋರು, ಅದು ನಮ್ಮ ತಂದೆಯವ್ರ ಕೇಶ ಏನ ನೀವು ಇಷ್ಟೆಲ್ಲ ಅವ್ರಿಗೆಲ್ಲ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡು ನೀವು ಮಾಡಿಸ್ತಿದ್ದೀರಲ್ಲ, ನಿಮ್ಗೆ ಆ ನಂಬಿಕೆ ಇಲ್ವಾ? ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಆ ಕರ್ಮ ನಂಬಿಕೆ ಇಲ್ಲ, ನೀವು ಅವಳು ಇಲ್ಲೇ ಮಾಡ್ಕೊಂಡ್ಬಿಡ್ಬೋದಲ್ಲ, ಯಾಕಲ್ಲಿ ಹಂಗೆ ಕೇಳೋರು ನಮ್ಮ ತಂದೆಯವರು. ನಿಮಗೆ ಆ ಅಭಿಷೇಕ ಮಾಡಿದ್ರೆ ಅಥವಾ ಹೋಮ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ, ನಿಮ್ಗೆ ಇಲ್ಲೇ ಮಾಡ್ಬೋದು. ಅವ್ರಿಗೆ ನೀವು ಮಾತ್ರ ಹುಷಾರ್ ತಪ್ಪಿದ್ರೆ ಡಾಕ್ಟರ್ ಓಡೋಗ್ತೀರಾ. ನೀವು ಏನು ಪೂಜೆ ತಪ್ಪ ಮಾಡ್ಕೊಳಲ್ಲ, ಅಲ್ಲಿ ಖರ್ಚು ಮಾಡ್ಬೇಕು. ನಿಮ್ಗೆ ಹೆಂಗಿದ್ದಾರೆ ವೈದಿಕರು ಅಂದ್ರೆ ಹಂಗಾಗಿದೆ. ವಿತ್ತೇ ಪರಿಸಮಾಪ್ಯತೆ ಆಗಿದೆ ಇದಕ್ಕೆ. ಇಲ್ಲ, ಇತ್ತೀಚೆಗೆ ಶುರು ಆಯ್ತು ಇದು. ಅದು ವಿಲಾಸ ಜೀವನ ಹೆಚ್ಚಾಯ್ತು.
ಮನುಷ್ಯನಿಗೆ ಮೊಬೈಲ್ ಬೇಕು, ಟಿವಿ ಬೇಕು, ಕಾರ್ ಬೇಕು, ಬೈಕ್ ಬೇಕು, ಮನೆ ಬೇಕು, ಈ ತರ ಬೇಕು ಹೆಚ್ಚಾಗಿ ಕೂಡಲೇ ದುಡ್ಡು ಬರ್ತದೆ. ವರ್ಣಾಶ್ರಮಕ್ಕೆ ವ್ಯವಸ್ಥೆ ಇರೋದಿಲ್ಲ. ಅದಕ್ಕೆ ಈ ಅವ್ರು ನೋಡ್ತಾರೆ. ಮಾಡ್ಬೇಕು ಅನ್ನೋದು ಅಲ್ಲ, ಈ ಲೌಕಿಕರು ITBT ಸೇರ್ಕೊಂಡು ತಿಂಗಳ 1 ಲಕ್ಷ, 1 ಲಕ್ಷ, 2 ಲಕ್ಷ ಸಂಬಳ ತಗೋತಾರೆ. ಹೆಂಗ್ ಮಜಾ ಮಾಡಿ ನಾವು ಯಾಕೆ ಹಾಕಿರ್ಬಾರ್ದು? ಅದು ಅಷ್ಟೇ ಓದಕ್ಕಾಗ್ದೇನೆ ವೈದಿಕ ವಿದ್ಯೆ ಬಂದಿರೋದು, ದುರ್ಮಿಗೆ ಬಂದಿರೋದು. ಇವೇನು ಇವು ಶ್ರದ್ಧೆಯಿಂದ ಬಂದವರಲ್ಲ. ಇಲ್ಲಿ ಜೀವಿಕ ವೃತ್ತಿ ಆಗತ್ತೆ, ಬದುಕಾಗತ್ತೆ. ನಮ್ಗೆ ಅಲ್ಲಿ ಸಾಧಿಸಕ್ಕಾಗಲ್ಲ. ಅಲ್ಲಿ ಓದಿ ಮಾಡಿ 99% ವೇದಾಧ್ಯಯನಕ್ಕೆ ಗುರುಕುಲಕ್ಕೆ ಹೋಗೋ ಮಕ್ಕಳು ಯಾರು ಅದಕ್ಕೋಸ್ಕರ ಅಂತ ಬಂದವರಾಗಲ್ಲ. ಆ ಕಾಲ ಇತ್ತು ಒಂದ್ ಸಪನೇ ಟೈಮು. ಬಹುಶಃ ITBT ಇರ್ಲಿಲ್ಲ, ಬಹುಶಃ ಅವಾಗಲೇ ITBT ಬಂದಿದೆ, ಅವತ್ತೇ ಬಿದ್ದೋಗ್ತಿತ್ತೋ ಏನೋ. ಲೇಟಾಗಿ ಬಂದಿದ್ದರಿಂದ ಅಷ್ಟು ದಿವಸ ಉಳ್ಕೊಳ್ತು ಅಷ್ಟೇ. 34 ವರ್ಷದಿಂದ ಏನು ಇಷ್ಟು ಹದಗೆಟ್ಟಿರಲಿಲ್ಲ. ಇನ್ನು 40 ವರ್ಷ ಕೇಳ್ಬೇಡಿ. ಬಂದೆ ಮೊನ್ನೆ ಅವ್ರು ವಾಟ್ಸಪ್ ಬಂದೆ 2050ನೇ ಇಸ್ವಿಯಲ್ಲಿ ಈ ನಮ್ಮ ದೇಶದಲ್ಲಿ ಮುಸಲ್ಮಾನ ಮೆಜಾರಿಟಿ ಆಗ್ತಾರಂತೆ, ಹಿಂದೂ ಮೈನಾರಿಟಿ ಆಗ್ತಾರಂತೆ. 50ನೇ ಇಸ್ವಿಗೆ ಈ ದೇಶದಲ್ಲಿ ಮುಸಲ್ಮಾನ ಮೆಜಾರಿಟಿ. ಮೊನ್ನೆ ಒಂದು ವಾಟ್ಸಪ್ ಭೂಭಾರ ಕಮ್ಮಿ ಆಗತ್ತೋ. ಕಲಿಯುಗದ ಮಹಾತ್ಮೆ ತಾಂಡವಾಡ್ಬೇಕಲ್ಲ. ಇವಾಗ ಬಾಂಗ್ಲಾದೇಶದಲ್ಲಿ, ಇದರಲ್ಲಿ, ಅಫ್ಘಾನಿಸ್ತಾನದಲ್ಲಿ ಇದೆಲ್ಲ ಎಲ್ಲ ದೇವಸ್ಥಾನ ಹೊಡೆದು ಹಾಕ್ತಾರೆ. ಪಾಕಿಸ್ತಾನ ಅಷ್ಟೇ ಹಂಸ ಹಿಂದೂಗಳಿಗೆ ನರಕ. ಆಮೇಲೆ ಹಿಂದೂಗಳಿಗೆ ಅಲ್ಲಿ ಹಿಂದೂಗಳಿಗೆ ಇದಾರೆ, ಪಾಕಿಸ್ತಾನದಲ್ಲಿ ಇದಾರೆ. ಮೊನ್ನೆ 60 ಮನೆ ಸುಟ್ಟು ಹಾಕಿದ್ರು. ಹೆಂಗ್ ಬದುಕಬೇಕು ಅಲ್ಲ ಅವರು? ಅವ್ರು ಓಟ್ ಇಲ್ಲ, ಓಟ್ ಅಧಿಕಾರ ಇಲ್ಲ ಅವ್ರಿಗೆ. ಯಾವ ಅಧಿಕಾರಗಳನ್ನ ತರೋದಿಲ್ಲ. ಆಮೇಲೆ ಯಾರಿಗೋ ಹೊಟ್ಟೆ ಉಳಿ ಬಂತು ಅಂದ್ರೆ ಅವನು ಇಸ್ಲಾಂ ಬಗ್ಗೆ ಹಿಂಗಂತ, ಕುರಾನ್ ಬಗ್ಗೆ ಹಿಂಗಂತ ಏನೋ ಒಂದು ಅಪವಾದ ಕೊಟ್ಬಿಡ್ತಾರೆ. ಎಲ್ಲ ಬಂದು ಜನರಿಗೆ ಹೊಡೆದ್ಬಿಡ್ತಾರೆ. ಅದನ್ನ ಹೇಳಕ್ಕಾಗಲ್ಲ, ಕಷ್ಟ. ನಿಜವಾದಂತಹ ಬ್ರಾಹ್ಮಣ ಏನಾದ್ರು ಇದ್ರೆ ಅವನು ಪರಮೇಶ್ವರನನ್ನು ಅನವರತವಾಗಿ ಭಾವನೆ ಮಾಡಿ ಅವನಿಂದ ಒಂದು ದಿವ್ಯಶಕ್ತಿ ವೀರಭದ್ರನ ಉಂಟು ಮಾಡಿ ಎಲ್ಲ ಸಂಹಾರ ಮಾಡಿಸ್ಕೋಬೇಕು. ಶ್ರದ್ಧೆ ಇಲ್ಲ, ಆಯ್ತಾ? ಆದ್ದರಿಂದ ಎಲ್ಲಾ ಕರ್ಮವನ್ನು ಬಿಟ್ಟಂತಹ ಜಿಜ್ಞಾಸುವಿಗೆ ಆ ಜ್ಞಾನನಿಷ್ಠೆಯಲ್ಲಿ ಅಧಿಕಾರವು ಎಂಬುದು ಸಿದ್ಧವಾಯಿತೆ ಹೊರತು ಈ ಸ್ವರ್ಗಾದಿಗಳನ್ನು ಸಾಧಿಸಬೇಕು ಅನ್ನುವಂತಹ ಕರ್ತರಿಗೆ ಯಾವಾಗಲೂ ಅಧಿಕಾರವಿಲ್ಲ. ಬ್ರಹ್ಮಾತ್ಮ ತತ್ವ ವ್ಯುತ್ಪತ್ತಿ ಮಾತ್ರೇಣ ಅಧಿಕಾರಿತ ಅವತ್ಯೇವಾತ್ಮ ಜಿಜ್ಞಾಸೋ ರಜ್ಞಸ್ಯಾಪಿ ಮುಮುಕ್ಷುತಃ. ಹೌದು, ಮುಕ್ಷುತಃ ಅತಃ ಕ್ಷು. ಅಜ್ಞಸ್ಯಾಪಿ ಮುಮುಕ್ಷುತಃ ಜಿಜ್ಞಾಸೋ. ಅಜ್ಞನಾಗಿದ್ದು ಮುಮುಕ್ಷುವಾಗಿದ್ದುಕೊಂಡಂತಹ ಜಿಜ್ಞಾಸುವಿಗೆ ಇಲ್ಲಿ ಈ ಜ್ಞಾನನಿಷ್ಠೆಯಲ್ಲಿ ಬ್ರಹ್ಮಾತ್ಮ ತತ್ವ ಪ್ರತಿಪತ್ತಿ ಮಾತ್ರದಿಂದಲೇ ಅಧಿಕಾರ ಬಂದ್ಬಿಡತ್ತೆ. ಜ್ಞಾನನಿಷ್ಠೆಯಲ್ಲಿ ಬ್ರಹ್ಮಾತ್ಮ ತತ್ವದ ವ್ಯುತ್ಪತ್ತಿ, ಅದು ವ್ಯುತ್ಪತ್ತಿ ಉಂಟಾಗೋದು, ತೋರ್ಕೊಳ್ಳೋದು. ಅದೇ ಅವನಿಗೂ ಬರುತ್ತೆ ಬ್ರಹ್ಮಾತ್ಮ ವ್ಯುತ್ಪತ್ತಿ ಆಗಿ. ಜ್ಞಾನನಿಷ್ಠೆ ಇವನು ಬರೋದೇ ಇಲ್ಲ. 83 ನನು ಅಜ್ಞಾತ ಬ್ರಹ್ಮಭಾವೋ ವಾ ತಜ್ಞಾನ ಹೇತುಷು ಅಧಿಕ್ರಿಯತೆ ಜ್ಞಾತತತ್ವೋ ವಾ ನಾದ್ಯ ತಸ್ಯ ಜಿಜ್ಞಾಸಾ ಅಯೋಗಾತ್ ತದ್ವಿಶಿಷ್ಟಧಿಯಃ ವಿಶೇಷಧಿಪೂರ್ವಕತ್ವಾತ್ ನ ದ್ವಿತೀಯಃ ಜಿಜ್ಞಾಸೋ ಪರಮಾತ್ ಅತಃ ಅಧಿಕಾರ್ಯಭಾವ ನ ಶ್ರವಣಾದಿ ಕರ್ತವ್ಯಂ ದತ್ತಾಃ ಬ್ರಹ್ಮಜಿ ಮುಮುಕ್ಷೋಃ ತದ್ದೇತುಮಿಚ್ಛತಃ ಅಧೀತ ಸ್ವಾಧ್ಯಾಯಸ್ಯ ಜ್ಞಾತ ಪದ ಪದಾರ್ಥ ಸಂಗತೇಃ ವೇದಾಂತೇಷು ಆಪಾತಜಂ ಜ್ಞಾನಂ ಬ್ರಹ್ಮಾತ್ಮಗೋಚರಂ ವಿಚಾರ ಪ್ರಯೋಜಕಂ ವ್ಯುತ್ಪತ್ತಿ ಶಬ್ದಿತ ಬ್ರಹ್ಮಾತ್ಮ ಶಬ್ದ ವ್ಯುತ್ಪತ್ತಿ. ಆ ಶಬ್ದಾರ್ಥ ಜ್ಞಾನ ಅದು ಹಾಕೊಳ್ತಾ ಇದ್ದಾರೆ, ಆ ಅನುಭವ ಅಲ್ಲ.
ಬ್ರಹ್ಮಾತ್ಮ ತತ್ವದ ಅರ್ಥದ ಜ್ಞಾನ ಮಾತ್ರದಿಂದಲೇ ತನ್ಮಾತ್ರೇಣ ಶ್ರವಣಾದು ಅಧಿಕಾರಿತ ಸಿದ್ಧ್ಯತಿ ಅಥೋ ಅಸಾಕ್ಷಾತ್ಕಾರವತೋಪಿ ಸಾಕ ಯಥೋಕ್ತ ಅಧಿಕಾರಿಣಃ ತತ್ ಕರ್ತವ್ಯತ್ವ ಸಿದ್ಧೇಃ ಸಿದ್ಧಂ ಭಿನ್ನಂ ಅಧಿಕಾರ್ಯಾದಿ ಕಾಂಡಯೋಃ ಇತ್ಯರ್ಥಃ. ಹಾಗೆ ಸಾಧಾರಣ ಜ್ಞಾನ, ಅದೇ ಸಾಧಾರಣವಾದ ತಿಳುವಳಿಕೆ ಇದ್ರೆ ಸಾಕು. ಇನ್ನೂ ಶಬದ ಮಾಡಿ ಊಡ್ಕೊಂಡಿಲ್ಲ, ಆರಂಭದ ಮುಮುಕ್ಷವಾಗಿದ್ದಾನೆ, ಅವನಿಗೆ ತಿಳ್ಕೋಬೇಕು ಅನ್ನೋ ಆಸೆ ಇದೆ, ಜಿಜ್ಞಾಸು ಇದೆ, ಮುಮುಕ್ಷು ಆಗಿದ್ದಾನೆ. ಅಂತವನಿಗೆ ಬ್ರಹ್ಮ ಅಂದ್ರೆ ಆ ಪದಗಳ ಅರ್ಥ ಏನು ಅಂತ ಪಾಠ ತಿಳ್ಕೊಂಡಿದ್ದಾನೆ, ಆತ್ಮಶಬ್ದ ಅರ್ಥ ತಿಳ್ಕೊಂಡಿದ್ದಾನೆ, ಅದರ ವ್ಯುತ್ಪತ್ತಿ, ಆ ಪದ ಹೇಗೆ ವ್ಯುತ್ಪತ್ತಿ ಆಯ್ತು, ಬ್ರಹ್ಮಶಬ್ದ ಎಲ್ಲರೂ ಈ ಕ್ಯಾಟಗರಿಗೆ ಬ್ರಹ್ಮಶಬ್ದದ ವ್ಯುತ್ಪತ್ತಿ ಹೇಗೆ ಬಂತು, ಆತ್ಮಶಬ್ದ ಹೇಗೆ ವ್ಯುತ್ಪತ್ತಿ ಆಯಿತು, ಅದರ ಅರ್ಥ ಏನು ಅಂತ ಹೇಳಿ ಅದನ್ನ ಚಿಂತನೆ ಮಾಡ್ತಾ ಅನುಸಂಧಾನ ಮಾಡ್ತಾ ಇದ್ದವನಿಗೂ ಕಾಲಕ್ರಮೇಣ ಆ ನಿಷ್ಠೆ ಬರುತ್ತೆ ಅಂತ ಇದ್ದಾರೆ. ವೇದಾಂತ ಚಿಂತನೆ ವಿಚಾರದಲ್ಲಿಯೇ ಇದು ಜ್ಞಾನ ಆಗಿಲ್ಲ. ವೇದಾಂತಗಳಲ್ಲಿ ಬಳಸುವಂತಹ ಶಬ್ದಗಳ ವ್ಯುತ್ಪತ್ತಿ, ಆ ಪದಗಳ ವ್ಯುತ್ಪತ್ತಿ, ಅದರ ಜ್ಞಾನ ಮಾತ್ರದಿಂದಲೂ ಕಾಲಕ್ರಮೇಣ ಅದು ಉಂಟಾಗ್ತಾ ಅಂತ ಆ ಬ್ರಹ್ಮಾತ್ಮ ನಿಷ್ಠೆ ಉಂಟಾಗತ್ತೆ. ಮುಖ್ಯವಾಗಿದ್ದು ಜಿಜ್ಞಾಸವಾಗಿದ್ದು ಅದು ಹೇಳ್ತಾರೆ. ಅದು ಹೈ ಲೆವೆಲ್ ಆಯ್ತು, ಇದು ಲೋ ಲೆವೆಲ್. ಹಾ, ಇಲ್ಲಿಂದ ಶಬ್ದ ಮಾಡಿ ಹೋಗ್ತಾನೆ. ಇಲ್ಲಿ ಬಾಕಿ ವಿಷಯಾಸಕ್ತರಿಗೆ ಎಂದಿಗೂ ಅಧಿಕಾರ ಇಲ್ಲ. ಅವನು ಲೌಕಿಕರಾಗಲಿ ವೈದಿಕರಾಗಿರ್ಲಿ, ವೈದಿಕರಾಗಿ ಸ್ವರ್ಗಾದಿ ಅಪೇಕ್ಷೆ ಪಟ್ಟರು ಅವನಿಗೆ ಅಧಿಕಾರವಿಲ್ಲ, ಲೌಕಿಕರಾಗಿ ಧನಕನಕಾದಿ ಅಪೇಕ್ಷೆ ಪಟ್ಟರು ಅಧಿಕಾರವಿಲ್ಲ. ಆದರೆ ಯಾರೇ ಆಗಲಿ, ಲೌಕಿಕರಾಗಲಿ ವೈದಿಕನಾಗಲಿ, ಇವನಿಗೆ ವೇದಾಂತ ಹೇಳ್ತಕ್ಕಂಥ ಪದಗಳ ವ್ಯುತ್ಪತ್ತಿ, ಆತ್ಮಶಬ್ದ ಬ್ರಹ್ಮಶಬ್ದ ಸಾಕಿ ಈ ಪದಗಳ ವ್ಯುತ್ಪತ್ತಿ, ಅವುಗಳ ಜ್ಞಾನ, ಅದನ್ನ ಅನುಸಂಧಾನ ಮೆಲುಕಾಗ್ತಾ ಇರ್ತಾನೆ ಯಾವಾಗಲೂ. ಅದನ್ನ ಮಾಡ್ತಾ ಇದ್ದವನಿಗೂ ಕಾಲಕ್ರಮೇಣ ಆ ಚಿಂತನೆಯಲ್ಲೇ ಜಿಜ್ಞಾಸುವಾಗಿರ್ಬೇಕು, ಅವನು ತಿಳ್ಕೊಬೇಕು, ಇಚ್ಛೆಯುಳ್ಳವನಾಗಿರ್ಬೇಕು, ಮುಮುಕ್ಷವಾಗಿರ್ಬೇಕು. ಜಿಜ್ಞಾಸುವಾಗಿದ್ದು ಮುಮುಕ್ಷವಾಗಿದ್ದು ವೇದಾಂತ ಚಿಂತನೆ ವಿಚಾರ ಅನುಸಂಧಾನ ಮಾಡುತ್ತಿದ್ದರೂ ಕಾಲಕ್ರಮೇಣ ಅಧಿಕಾರತ್ವ ಬಂದ್ಬಿಡತ್ತೆ. ಜ್ಞಾನ ಎಷ್ಟು ಅಧಿಕಾರ ಬರುತ್ತೆ, ಯೋಗ್ಯತೆ ಬರುತ್ತೆ, ಫಿಟ್ ಆಗ್ತಾನೆ. ಅಷ್ಟೇ, ನಾವೆಲ್ಲ ಈ ಕ್ಯಾಟಗರಿ 83 ಎಷ್ಟೋಗಿದೆ ಕ್ಯಾಟಗರಿ, ನಾವೆಲ್ಲ ಲಕ್ಷ್ಮಂತಿಗೆ ಬ್ರಹ್ಮ ಪದದ ವ್ಯುತ್ಪತ್ತಿ ಗೊತ್ತು, ಬ್ರಹ್ಮ ಅಂದ್ರೆ ಅಪರಿಚಿತ, ಆತ್ಮ ಪದದ ವ್ಯುತ್ಪತ್ತಿ ಗೊತ್ತು. ನೀವ್ ಯಾವಾಗ್ಲೂ ಹೇಳ್ತೀರಲ್ಲ ಇಂಟೆಲೆಕ್ಚುಯಲ್ ನಾಲೆಡ್ಜ್ ಇದ್ರೆ ಸಾಲದು ಇದಕ್ಕೆ ಅಂತ. ಇಂಟೆಲೆಕ್ಚುಯಲ್ ನಾಲೆಡ್ಜ್ ಇದ್ದು ಅದನ್ನೇ ಯಾವಾಗ್ಲೂ ನಿಧಿಧ್ಯಾಸನ ಮಾಡ್ತಾ ಇದ್ರೆ ಇದು ಮಾಂಡುಕ್ಯದಲ್ಲೂ ವೇದಾಂತಾಭ್ಯಾಸನ ಅಂತೂ ಸ್ವಯಮೇವ ವಿವೇಕೋ ಜಾಯತೆ ಅಂತ ಬರೆದಿದ್ದಾರೆ. ವೇದಾಂತಾಭ್ಯಾಸಿಗಳಿಗೂ ಇದೇ ಕ್ಯಾಟಗರಿ ಅವರು. ಮಾಂಡುಕ್ಯದಲ್ಲಿ ಅಂದ್ರೆ ಆಶ್ರಮ ತೇಷಾಮ ತದರ್ಥಮನುಕಂಪಯ ಆಶ್ರಮಾಸಿ ವಿದಾಹೀನ ಮಧ್ಯಮ ಗೃಹಂತು ತಾವತ್ತು ಅವರು ಸದ್ಯಕ್ಕೆ ತಿಳ್ಕೊಂಡಿರ್ಲಿ, ಅನಾಶ್ರಮ ಧರ್ಮದಲ್ಲಿ ಇರಲಿ, ಅನುಷ್ಠಾನ ಮಾಡಿ ಈಗ ಮಾಡ್ತಾ ವೇದಾಂತ ಅಭ್ಯಾಸವನ್ನು ಮಾಡ್ತಾ ಇದ್ರೆ ಸ್ವಯಮೇವ ಆತ್ಮವಿವೇಕೋ ಜಾಯತೆ ಎಂಬುದಿದ್ದಾರೆ. ಆಸೆ ಮಾತ್ರ ಇರಬಾರ್ದು. ಆಸೆ ಇದ್ದವನು ಬಹಿರ್ಮುಖನಾಗ್ಬಿಡ್ತಾನೆ. ಆಸೆ ಬಿಟ್ಟವನಾಗ್ಬಿಟ್ರೆ ಅವನು ಲೌಕಿಕನೋ ವೈದಿಕನೋ ಯಾರಲ್ಲೂ ಆಗಿದೆ, ಜಿಜ್ಞಾಸು ಆಗಿದ್ದು ಮುಮುಕ್ಷು ಆಗಿದ್ದು ಬಿಟ್ರೆ ಈ ಬ್ರಹ್ಮಾತ್ಮ ತತ್ವ ಪದಗಳ ವ್ಯುತ್ಪತ್ತಿ ಉಳ್ಳವನಾದವನಿಗೂ ಅಧಿಕಾರಿತ್ವ ಬಂದೇ ಬರುತ್ತೆ. ಈ ಶ್ಲೋಕ ಒಳ್ಳೆ ಶ್ಲೋಕ ಇದು, ಎಲ್ಲ ಕೋಟ್ ಮಾಡ್ಬೋದು. ಇವರು ಜ್ಞಾಪಕ ಸಾಧನೆ ಅಷ್ಟೇ ಸಂಪನ್ನ ಆದವನೇ ವೇದಾಂತ ಓದ್ಬೇಕು ಅಂತಾರೆ. ಹಾಗೆ ಅಂದ್ಕೊಂಡ್ರೆ ನಾಗರ ಓದಕ್ಕೆ ಕೆಲಸ ಇಲ್ಲ. ಅಲ್ಲ, ಬರುತ್ತೆ ಅದು, ಆ ಸಾಧು ಸಂಪತ್ತು ಯೋಗಿ ಬರುತ್ತೆ, ಇದರಿಂದ ಅನ್ಬೇಕೆ ಹೊರತು ಅದಾದ್ಮೇಲೆ ಓದು ಅಂದ್ರೆ ಜಿಜ್ಞಾಸು ಆಗಬೇಕು ಅಂದ್ರೆ, ಬಾಹ್ಯೇಷಣ ಬಿಡ್ಬೇಕು ಅಂದ್ರೆ ಸಾಧನ ಚತುಷ್ಟಯದಲ್ಲಿ ಅದು ಎಷ್ಟೋ ಮಟ್ಟಿಗೆ ಅಷ್ಟೇ, ಅದು ಪರ್ಸೆಂಟೇಜ್ ಇದೆ. 5%, 10%, 20%. ಅಷ್ಟೇ. ಅಲ್ಲಲ್ಲ, ಪೂರ್ತಿ ಆಗದೆ ವೇದಾಂತ ಓದಲೇಬಾರ್ದು ಅಂದ್ರೆ ಅದು ಯಾರು ವೇದಾಂತ ಅಧಿಕಾರಿಯೇ ಆಗಲ್ಲ. ನೀವು ಕುತೂಹಲಕ್ಕೆ ಪರವಾಗಿಲ್ಲ, ಜಿಜ್ಞಾಸೆ ಇಟ್ಕೋ, ಮುಕ್ಷುತ್ವ ಇರ್ಲಿ, ಹೇಗೆ ಮುಕ್ತ ನೀವು ಓದ್ತಾ ಇರೋ ದಿನಕ್ಕೆ 2 hours 4 hours 6 hours ಎಷ್ಟೊತ್ತು ಮಾಡ್ತೀಯಾ ಅನ್ನೋದ್ಮೇಲೆ ಎಷ್ಟು ಸಂಸ್ಕಾರ ಕೊಡುತ್ತೆ ಅಂತ. ಜಿಜ್ಞಾಸ ಯೋಗಸ್ಯ ಶಬ್ದ ಬ್ರಹ್ಮಾದಿ ವರ್ತದೆ. ಜಿಜ್ಞಾಸ ಯೋಗಸ್ಯ ಸನ್ಯಾಸಿನ ಹೇಳ್ತಾರೆ. ಬರ್ಕೊಳ್ಳಿ. ಮುಮುಕ್ಷುವಾಗಿದ್ದು
ಜಿಜ್ಞಾಸುವಾದ ಜ್ಞಾನದ ಮುಖ್ಯ ಆಗಿದ್ದು ಅಜ್ಞನಾದ ಜಿಜ್ಞಾಸುವಿಗೂ ಹಾಗಾದ್ರೆ ಮಾಡ್ಕೋದು ಅಜ್ಞಾನ ಆಮೇಲೆ ಬ್ರಹ್ಮಾತ್ಮ ವ್ಯುತ್ಪತ್ತಿ ಮಾತಿಂದ ಅಧಿಕಾರ ಸಿದ್ಧ ಆಗತ್ತೆ ಏನ್ ನೋಡ್ರಿ. ಅಲ್ಲ ಬ್ರಹ್ಮ ಮತ್ತು ಆತ್ಮತ್ವದ ವ್ಯುತ್ಪತ್ತಿ ಜ್ಞಾನದಿಂದಲೇ ಶಬ್ದಗಳ ಸಾಮಾನ್ಯ ಅರ್ಥ ಜ್ಞಾನದಿಂದಲೇ ಅಜ್ಞನಾದ ಮುಮುಕ್ಷವಾದ ಜಿಜ್ಞಾಸುವಿಗೂ ಅಧಿಕಾರ ಅನ್ನೋದು ಆಗೇ ಆಗತ್ತೆ. ಹಾಗೆ ಬರ್ಬೋದು. ಬ್ರಹ್ಮ ಮತ್ತು ಆತ್ಮ ಅವುಗಳ ತತ್ವ ಅಂದ್ರೆ ಆ ಶಬ್ದದ ತತ್ವ, ಆ ಶಬ್ದದ ಸ್ವರೂಪ, ಆ ಶಬ್ದದ ಸ್ವರೂಪದ ವ್ಯುತ್ಪತ್ತಿಯಿಂದ ಅವುಗಳ ಆ ಪದಗಳು ಯಾವ ರೀತಿ ಬಂದದ್ದು, ಅವುಗಳ ಅರ್ಥವೇನು ಎಂಬುದನ್ನು ತಿಳ್ಕೊಂಡವನು ಮತ್ತು ಅದರಲ್ಲಿ ಆಲೋಡನೆಯಲ್ಲೇ ಇರುವನು. ಬರೀ ತಿಳ್ಕೊಂಡ್ರಾಗಲಿಲ್ಲ, ತಿಳ್ಕೊಂಡ್ರ ಆಲೋಡನೆ ಆ ಚಿಂತನೆಯಲ್ಲೇ ಇದ್ದವನಿಗೂ ಕಾಲಕ್ರಮೇಣ ಬಂದ ಜ್ಞಾನ ನಿಷ್ಠೆಯಲ್ಲಿ ಅಧಿಕಾರ ಬಂದ್ಬಿಡತ್ತೆ. ಆ ಆಲೋಡನೆ ಆ ಚಿಂತನೆಯಲ್ಲೇ ಇರಬೇಕು ಇದ್ದವನಿಗೆ ಕಾಲಕ್ರಮೇಣ ಅಜ್ಞನಾದ ಮುಮುಕ್ಷವಾದ ಜಿಜ್ಞಾಸುವಿಗೂ ಅಧಿಕಾರ ಬರುತ್ತೆ. ಅಜ್ಞನಾದ ಮುಮುಕ್ಷವಾದ ಜಿಜ್ಞಾಸುವಿಗೂ ಜ್ಞಾನನಿಷ್ಠೆಯಲ್ಲಿ ಅಧಿಕಾರ ಬರುತ್ತೆ. ಇವರು ಸುಭಾನು ಅಂತ ಬರೀತಾರೆ, ಗೊತ್ತಾ ನಿಮಗೆ? ನಿಮ್ಗೆ ಗೊತ್ತಾ ಸಕ್ಸೇನಾ? ಬಹಳ ವಾರ್ತೆಗಾಲ ತುಂಬಾ ಇಷ್ಟ ಅವರಿಗೆ. ತುಂಬಾ ಅವರು ಯಕ್ಷಿಕೊಪ್ಪ ಕಾಲೇಜ್ ಚೀಫ್ ಇದಾಗಿದೆ, ಬಹಳ ಉದ್ದದಲ್ಲಿದ್ದು ಮಧ್ಯಪ್ರದೇಶದವರು. ಎಷ್ಟು ಬುದ್ಧಿವಂತರು ಅಂದ್ರೆ ಒಂದು ವೇದ ಒಂದು ಇದನ್ನ ಹೇಳಿದ್ರೆ ಮತ್ತೆ ರಿಪೀಟ್ ಮಾಡ್ಬೋದು ಅವರು. ಎಂತ ಜ್ಞಾಪಶಕ್ತಿ. ಮಧ್ಯಪ್ರದೇಶ, ಲಂಡನ್ ನಂದಕುಮಾರ್ಗೆ ಭಾರಿ ಫ್ರೆಂಡು. ಅವ್ರು ಹೇಳ್ತಾ ಇರ್ತಾರೆ ವಾರ್ತಿಕವನ್ನು ಅನುವಾದ ಮಾಡಬೇಕು, ವಾರ್ತಿಕ ಅಲ್ಲ ಅವರು ವ್ಯಾಖ್ಯಾನ ಪ್ರಸ್ಥಾನ ಕ್ರಮ ಬೇಡ, ಸ್ವಾಮಿಗಳ ಪ್ರಕ್ರಿಯೆ ಕ್ರಮದಲ್ಲಿ ಆಗ್ಬೇಕು. ಸ್ವಾಮಿಗಳ ವೇದಾಂತದ ಒಂದು ಕ್ರಮದಲ್ಲಿ ಅನುವಾದ ಆಗ್ಬೇಕು. ಅದು ಏನೋ ಒಂದು ಮಾಡ್ತಿದ್ದಾರೆ. ಕೆಲವು ಜಾಗ ಬಿಟ್ಕೊಂಡ್ರೆ ಆಲ್ಮೋಸ್ಟ್ ಅದ ಹೊಂದ್ಕೊಳ್ಳಂತ ಎಲ್ಲಾ ಜಾಗವೂ ಇಲ್ಲ ಹೊಂದ್ಕೊಳ್ಳೆ ಇದೆ. ಮುಂದೆ ತತ್ವ ವಿಚಾರ ಅಲ್ಲ, ಆ ಪ್ರಕ್ರಿಯೆ ವಿಚಾರ ಎಲ್ಲ ದ್ವೈತ ಮಾಡಿದ್ದಾರೆ. ಪ್ರಕ್ರಿಯೆ ಸ್ವಲ್ಪ ಇದಾಗಿದೆ, ಹೊರಗಡೆ ಇದೆ. Shall you go further? Oh my dear brother, shall you go? ಮುಂದೆ ಹೋಗೋಣ ಬಾ. ಮೈಬಂ ಶಿವರ್ಧವನು ಸಮಾನಾಧಿಕಾರಾಕ್ಷೇಪ ಪರಿಹಾರ. ಮೈಬಂ ಪ್ರಕ್ರಮ ಸಂಹಾರ ಪರ್ಯಾಲೋಚನೆಯ ಪುರ ವೇದಸೈಕಾರ್ಥ್ಯ ತಾತ್ಪರ್ಯಮೇಕವಾಕ್ಯತಯೋಜಿತಂ. ಪ್ರಕ್ರಮ ಸಂಹಾರ ಅಂದ್ರೆ ಉಪಕ್ರಮ ಉಪಸಂಹಾರ ಅಂದ್ರೆ ಸಹ. ಪ್ರಕ್ರಮ ಸಂಹಾರ ಅಂದ್ರೆ ಪ್ರಕ್ರಮ ಅಂದ್ರೆ ಉಪಕ್ರಮ, ಸಂಹಾರ ಅಂದ್ರೆ ಉಪಸಂಹಾರ. ಅದಕ್ಕೆ ಪ್ರಕ್ರಮ ಸಂಹಾರ ಅಂತಾರೆ. ಪ್ರಕ್ರಮ ಉಪಸಂಹಾರ. ಮಾ ಏವಂ ಐಕಾರ್ಥ ಪುರಾಣ ಮೀಮಾಂಸಾ ಶಾಸ್ತ್ರದಲ್ಲಿ ಅಂತ ಹಿಂದೆ ಅಂತ. ಇದು ಸರಿಯಲ್ಲ. ಮೈ ಬಮ್ಮಂತ ಪೂರ್ವಪಕ್ಷಿ ನೀ ಹೇಳ್ತಾ ಇರೋದು ಸರಿಯಲ್ಲ, ತಪ್ಪು ಅಂತ ಬಂದ ಮೀಮಾಂಸಕ. ಯಾಕೆಂದ್ರೆ ಹಿಂದೆ ಅಂದ್ರೆ ಮೀಮಾಂಸಾ ಶಾಸ್ತ್ರದಲ್ಲಿ ಉಪಕ್ರಮೋಪಸಂಹಾರದ ಪರ್ಯಾಲೋಚನೆ ಮಾಡೋದು. ಪರ್ಯಾಲೋಚನೆ ಆಲೋಚನೆ ಮಾಡೋದು, ಏನು ಆರಂಭ ಏನು ಎಂಡು ಇದನ್ನು ಆಲೋಚನೆ ಮಾಡುವುದರಿಂದ ವೇದಕ್ಕೆ ಒಂದೇ ಅರ್ಥ, ಐಕಾರ್ಥ್ಯ ತಾತ್ಪರ್ಯ, ಒಂದೇ ಅರ್ಥದ ತಾತ್ಪರ್ಯವನ್ನ ಏಕವಾಕ್ಯತೆಯಿಂದ ಹೇಳಿದ್ದೀವಿ. ಏಕವಾಕ್ಯತೆ ಆಗುತ್ತೆ ಅದು. ಮುಂದಿನ ಶ್ಲೋಕ ಸ್ಪಷ್ಟಪಡಿಸ್ತಾರೆ. ಏನು ಸಮಸ್ತ ವೇದೋಕ್ತವಾದ ಕರ್ಮವನ್ನು ಮಾಡಿದವನಿಗೆ ಕರ್ಮದ ಅಧಿಕಾರ ಅಂತ ಹೇಳ್ತಾ ಇದ್ದಾರೆ. ಸಮಸ್ತ ವೇದಾರ್ಥ ವಿಜ್ಞಾನವತಃ ಕರ್ಮಾಧಿಕಾರ ಅಂತ ಮಾಡಿದ್ದಾರೆ.
ಯಾರೋ ಶಬರ ಸ್ವಾಮಿಗಳು ವೇದೋಕ್ತ ಕಾರಿಣ ಅಂತ. ವೇದೋಕ್ತ ಕರ್ಮಾಧಿಕಾರಿಣ ಅಂತ. ಅಲ್ಲ ಕಾರಿಣ ಅಂತಿದ್ಯಲ್ಲ ಅದು. ಕಾರ್ಯ ಕರ್ಮಕಾರಿ ಅಂತ. ಅದೇ ಮಾಡಿರೋನು. ಅವನಿಗೆ ಇದಿಲ್ಲ ಅಧಿಕಾರ. ಮಾಡಿ ಮುಗ್ಸಕ್ಕಾಗತ್ತಾ ಕರ್ಮಗಳನ್ನ? ಸಮಸ್ತ ವೇದಾರ್ಥ ವಿಜ್ಞಾನವತಃ ಕರ್ಮಾಧಿಕಾರಾತ್ ಸಮಸ್ತ ವೇದೋಕ್ತ ಕರ್ಮಾಧಿಕೃತಃ ಏವ ಕರ್ಮಾಧಿಕಾರ. ಹಾಗೆ 100 ವರ್ಷವೂ ಕರ್ಮ ಮಾಡ್ಕೊಂಡೇ ಇರಬೇಕು ಅಂತ ಯಾವ್ದಕ್ಕೆ ಹೇಳ್ತಾ ಇದೆ ಅಂದ್ರೆ ಮುಗಿಸ್ಬೇಕು ಕರ್ಮ ಮಾಡಿ, ಆಮೇಲೆ ನಿಂಗೆ ಅಧಿಕಾರ ಬರುತ್ತೆ ಅಂತ ಇದ್ದಾರೆ. ಜೀವ ಎಲ್ಲಿರುತ್ತೆ ಇದು? ಅದನ್ನ ಮುಂದೆ ಹಾಸ್ಯ ಮಾಡ್ತಾರೆ. ಈ ಹುಚ್ಚು ಇದು ಅರ್ಥವಿದೆಯಾ ಇದಕ್ಕೆ? ಯಾರಿಗೆ ಸಂಸ್ಕಾರವಿಲ್ಲೋ ಅವ್ರು ಮಾಡ್ಲಿ, ಸಂಸ್ಕಾರಗೊಂಡವ್ರು ಯಾರಿಗೆ ಮಾಡ್ಬೇಕು? ಹಿಟ್ಟನ್ನು ಅರಿತಾರ, ಅಕ್ಕಿನ ಅರಿತಾರೆ ಹಿಟ್ಟಬೇಕು ಅಂತ. ಹಿಟ್ಟನ್ನು ಯಾತಕ್ಕೆ ಅರಿಬೇಕು? ಇಷ್ಟಪೇಷಣ ದಂಡ ಜನ್ಮ ಅಂತ ಮಾಡಿರ್ತಾನೆ. ಈಗ ಜನ್ಮದಲ್ಲೇ ವಿರಕ್ತನಾಗಿ ತತ್ವಸಿದ್ಧ ಹೋಗ್ತಾನೆ, ಏನ್ ಮಾಡಕ್ಕಾಗಲ್ಲ. ಅದು ಈ ಜನ್ಮದ ಸ್ವಲ್ಪ ಮಾಡ್ಬಿಟ್ಟು ವಿರಕ್ತ ಹೊರಟೋಗ್ತಾನೆ. ಈಗ ಜನ್ಮಾಂತರದ ಬಂದ್ಮೇಲೆ ಆ ಕರ್ಮ ಮಾಡೋ ಪ್ರವೃತ್ತಿನೂ ಅದೇ ಶುರು ಆಗುತ್ತೆ, ಆಮೇಲೆ ಅದು ಎಲ್ಲ ಮುಗಿದೋದ್ಮೇಲೆ ಅದು ನಿವೃತ್ತಿನೂ ಅದನ್ನೇ ಉಂಟಾಗತ್ತೆ, ಹಂಗೆ ಉಂಟಾಗತ್ತೆ. ಅಲ್ಲ ಅವ್ರು ಹೇಳೋದು ಅದು ಪ್ರವೃತ್ತಿ ಸಂಸ್ಕಾರ ಉಂಟಾಗತ್ತೆ ಅನ್ನುವಾಗ ಏನ್ ಹೇಳ್ತಾರೆ ಅಂದ್ರೆ ಆ ಕರ್ಮ ನಿನಗೆ ವೈರಾಗ್ಯವನ್ನು ಅಂತರ್ಮುಖತೆಯನ್ನು ತಂದ್ಕೊಡೋದ್ರಿಂದ ಬಿಡಿಸುತ್ತೆ ಅಂತಾರೆ. ಈ ರಾಜೇಶ್ ಶಾಸ್ತ್ರಿಗಳನ್ನು ಬರೆದಿದ್ದಾರೆ ಇದರಲ್ಲಿ ಧಾರವಾಡದಲ್ಲಿ. ಅವ್ರೇನಂತಾರೆ ಗೊತ್ತಾ, ಅಗ್ನಿಹೋತ್ರಾದಿ ಕರ್ಮ ಮಾಡದೆ ಹೋದ್ರೆ ತತ್ವಜ್ಞಾನ ಆಗೋದೇ ಇಲ್ಲ ಅಂತ. ಯಾವ್ಯಾವ್ದನ್ನು ಮಾಡ್ಲೇಬೇಕು. ಅದಕ್ಕೆ ಚೈತ್ಯದಲ್ಲಿ ಭಾಷ್ಯಕಾರರು ಅಗ್ನಿಹೋತ್ರಾದಿನ್ಯವ ಕರ್ಮಾಣಿ ಬ್ರಹ್ಮಚರ್ಯಂ ಸತ್ಯವಚನ ಅಹಿಂಸಾ ತಪಃ ಇದು ಹಿತಾಶ್ರಮ ಪ್ರಸಿದ್ಧಾನಿ ಸಾಧಕ ತಮಾನಿ ವಿದ್ಯೋತ್ಪತ್ತವು ಅಂತ ಹೇಳಿದರು. ಫಲನೇ ಬೇರೆ ಇರುತ್ತಲ್ಲ, ಹೆಂಗೆ ಅಲ್ಲ ಚಿತ್ತಶುದ್ಧಿಗೆ ಮಾಡಿದ್ರೆ ನೀವು ಸ್ವರ್ಗ ಕಾಮನೆ ಇಲ್ಲೇ ಮಾಡ್ಬೋದು. ಕಾಮನೆ ಇದೆ ಕರ್ಮಯೋಗ ಮಾಡಿದ್ರೆ ಒಂದೇ ಫಲ ಆಗತ್ತಲ್ಲ ಹಂಗೆ ಹೇಳ್ತಾರೆ ಅವರು. ಅವ್ರಿಗೆ ಕರ್ಮದ ತುಂಬಾ ಶ್ರದ್ಧೆ, ಅಭಿಮಾನ, ಹಠ, ಆಗ್ರಹ. ಹಾಗಾಗಿ ಅದನ್ನು ತುಂಬಾ ಒತ್ತಾರೆ. ಅದು ಕರ್ಮಕ್ಕಾಗಿ ಕರ್ಮ ಅಲ್ಲ ಅಂತ ಗೊತ್ತಾಗಿಲ್ಲ. ಹೌದಾ? ಅಮರಕುಮಾರ್ ಏಣಿಗಾಗಿದೆಯಪ್ಪ ಮಾಡಿ ಮೇಲೆ ಹತ್ತಕ್ಕ, ಏಣಿಗಾಗಿ ದೋಣಿಗಾಗಿ ದೋಣಿ ಬಿಟ್ರೆ ಆ ಕಡೆ ದಡಕ್ಕೆ ಹೋಗಿ ದೋಣಿ, ದಡಕ್ಕೆ ಹೋದ್ಮೇಲೆ ದೋಣಿ ಚೆನ್ನಾಗಿ ಇಟ್ಕೊಂಡು ಅರ್ಥ ಇಲ್ಲ. ಮೈವಂ ಇದು ಸರಿಯಲ್ಲ. ಏಕೆಂದ್ರೆ ಉಪಕ್ರಮೋಪಸಂಹಾರದ ಪರ್ಯಾಲೋಚನೆಯಿಂದ ಉಪಕ್ರಮ ಉಪಸಂಹಾರ ಬರ್ಕೊಳ್ಳಿ, ಇದು ಸರಿಯಲ್ಲ. ಏಕೆಂದರೆ ಉಪಕ್ರಮ ಅಂದ್ರೆ ಬಿಗಿನಿಂಗ್, ಉಪಸಂಹಾರ ಅಂದ್ರೆ ಎಂಡಿಂಗ್. ಅದರ ಪರ್ಯಾಲೋಚನೆ ಅಂದ್ರೆ ಅದರ ಚಿಂತನೆ. ಆರಂಭ ಅಂತ್ಯದ ವಿಚಾರದ ಚಿಂತನೆಯಿಂದ ಹಿಂದೆ ವೇದಕ್ಕೆ ಏಕಾರ್ಥ ತಾತ್ಪರ್ಯವನ್ನ ಏಕವಾಕ್ಯತೆಯಿಂದ ಹೇಳಿದೆ. ಏಕವಾಕ್ಯತೆ ಇರೋದ್ರಿಂದ ಅದು ಒಂದೇ ಹಿಂದೆ ಮೀಮಾಂಸಾ ಶಾಸ್ತ್ರದಲ್ಲಿ, ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಏಕವಾಕ್ಯತೆ ಇದೆ ಎಂಬುದರ ಏಕವಾಕ್ಯತೆ ಇರುವುದರಿಂದ ಏಕವಾಕ್ಯತೆಯ ವೇದಾರ್ಥಕ್ಕೆ ಏಕತಾತ್ಪರ್ಯವನ್ನು ಹೇಳಿರುತ್ತಾರೆ. ಕರ್ಮವೇ ತಾತ್ಪರ್ಯ ಅಂತ ಹಿಡಿಯೋದಕ್ಕಲ್ಲ. ಅಯ್ಯಪ್ಪ ಏನು ಕರ್ಮ ಜಡ್ರವರು. ಪ್ರತ್ಯಕ್ಷ ಕರ್ಮ ಕ್ಲೇಶ, ಹಿಂಸೆ, ಕಷ್ಟ, ದುಃಖ, ಅನರ್ಥ, ದುಡ್ಡು ಬೋಳ, ಶ್ರಮ ಬೋಳ, ಟೈಮ್ ವೇಸ್ಟು, ಒಂದಲ್ಲ ಎರಡಲ್ಲ ಅರ್ಥ. ಏನಪ್ಪಾ ಅಂದ್ರೆ ಸುಮ್ಮನೆ ಬೀದಿ ಬಸವನಾಗಿ ಎಲ್ಲ ತಿರುಗೋದಕ್ಕೆ ಬಂದು ಕರ್ಮ ಮಾಡೋದು ಒಳ್ಳೇದು, ಕರೆಕ್ಟ್. MG ರೋಡ್ ತಿರುಗ್ತೀನಿ ಅಂದ್ರೆ ಬೇಡ ಹಾಕೋಣ, ಪೂಜೆ ಮಾಡೋ, ಜಪ ಮಾಡೋ, ಭಜನೆ ಮಾಡೋ, ಕರೆಕ್ಟ್. ತತ್ವಚಿಂತಕರಿಗೆ ಯಾವ್ದಕ್ರಿ ಕರ್ಮ? ಅಯ್ಯೋ ಕರ್ಮ ಅದು. ಆದಷ್ಟು ಬಿಡೋ ಕಡೆ ಹೋಗ್ಬೇಕೆ ಹೊರತು ಮಾಡೋ ಕಡೆಗೆ ಹೋಗ್ಬಾರ್ದು. ಮಾಡಿದಷ್ಟು ಬಿಗಿದ್ಕೊಳ್ತಾ ಇದು ಹೇಗೆ ರೇಷ್ಮೆ ಹುಳ ಬಿಟ್ಟಷ್ಟು ಬಿಗಿದ್ಕೊಳತ್ತೋ ಕರ್ಮ ಬಿಗಿದ್ಕೊಳತ್ತೆ ನಮ್ಮನ್ನ. ಅದೊಂದು ಹಠ ಬಂದು ನೋಡುತ್ತೆ. ಅದೇ ಮಾಡದೇ ಏನೋ ಮೈಯಿಂದ ಪಡ್ಸ್ಕೊಳಕ್ಕಾಗತ್ತೆ. ಬಹಳ ಕಷ್ಟ ಈ ಕರ್ಮದ ಇದು ಇದೆಯಲ್ಲ. ಇಲ್ಲಿಗೋ ಮುಂದೆಗೋಣ ಆಯ್ತಾ. ಏಕವಾಕ್ಯತೆಯನ್ನು ಹೇಳುವ ಮೂಲಕ ವೇದಕ್ಕೆ ಏಕಾಗ್ರಾಪರ್ಯವನ್ನು ನಾವು ಹಿಂದೆ ಹೇಳಿರುತ್ತೇವೆ. ತೇನ ನಿಶೇಷ ವೇದೋಕ್ತ ಕಾರಣೋತ್ವಾಧಿಕಾರಿತ ಸಿದ್ಧೇ ಹ್ಯನೇಕ ವಾಕ್ಯತ್ವೇ ಕಲ್ಪ್ಯ ಭಿನ್ನಾಧಿಕಾರಿತ
वाक्यत्वे कल्प्या भिन्नाधिकारिता तेन निःशेष वेदोक्तकारिणोक्ताधिकारिता सिद्धे अनेक वाक्यत्वे कल्प्या भिन्नाधिकारिता तेन निःशेष वेदोक्तकारिणः अत्र अधिकारिता अत्र कुत्र अत्र ज्ञानिष्ठायां ಅವನಿಗೆ ಹೇಳಿದ್ದಾರೆ सिद्धे इति अनेक वाक्यत्वे कल्प्या भिन्नाधिकारिता ತೇನ ಕಾರಣ ಆದ್ಮೇಲೆ ಏಕವಾಕ್ಯತೆ ಇದೆ ಅನ್ನೋ ಕಾರಣದಿಂದ ಸಮಸ್ತ ವೇದೋಕ್ತ ಕರ್ಮವನ್ನು ಮಾಡಿದವನಿಗೆ ಈ ಜ್ಞಾನನಿಷ್ಠೆಯಲ್ಲಿ ಅಧಿಕಾರ ಎಂಬುದು ಸಿದ್ಧವಾಗತ್ತೆ. ಹಾಗಿಲ್ಲದೆ ಅನೇಕ ವಾಕ್ಯಕ್ಕೆ ಸಿದ್ಧವಾಗಿದೆ, ಅದಕ್ಕೆ ಅದೇ ಬೇರೆ ವಾಕ್ಯ ಇದೇ ಬೇರೆ ವಾಕ್ಯ ಅಂತ ಆದ್ರೆ ಅವಾಗ ಬೇರೆ ಬೇರೆ ಅಧಿಕಾರಿಗಳು ಕಲ್ಪಿಸ್ಬೇಕಾಗತ್ತೆ. ಅದಕ್ಕೆ ಅಧಿಕಾರಿ ಬೇರೆ, ಇದಕ್ಕೆ ಅಧಿಕಾರಿ ಬೇರೆ ಕಲ್ಪಿಸ್ಬೇಕಾಗತ್ತೆ. ಹಾಗಿದ್ದಿದ್ರೆ ಜ್ಞಾನಕಾಂಡಕ್ಕೆ ವಾಕ್ಯಾರ್ಥ ಬೇರೆ, ಕರ್ಮಕಾಂಡ ವಾಕ್ಯಾರ್ಥ ಬೇರೆ ಅಂತ ಆಗಿದ್ರೆ ಬೇರೆ ಬೇರೆ ಅಧಿಕಾರಿಗಳು ಮಾಡ್ಬೋದಾಗಿತ್ತು. ಅಷ್ಟೇ ಬರ್ಕೊಳ್ಳಿ. ಆ ಕಾರಣದಿಂದ ಸಂಪೂರ್ಣ ತೇನ ಅಂದ್ರೆ ಆ ಕಾರಣದಿಂದ, ವಿಶೇಷ ಅಂದ್ರೆ ಸಂಪೂರ್ಣವಾದ ಸಂಪೂರ್ಣವಾದ ವೇದದಲ್ಲಿ ಹೇಳಿದ್ದಾದ ಕರ್ಮವನ್ನು ಮಾಡಿದವನಿಗೆ ಈ ಜ್ಞಾನನಿಷ್ಠೆಯಲ್ಲಿ ಅಧಿಕಾರವೋ. ಒಂದು ವೇಳೆ ಏಕವಾಕ್ಯತೆಯೂ ಇಲ್ಲ ಎಂಬುದು ಸಿದ್ಧವಾಗಿದ್ದರೆ ಎದಿಬೇಕು ಅನೇಕ ವಾಕ್ಯತ್ವೇ, ಆಗ ಬೇರೆ ಬೇರೆ ಅಧಿಕಾರಿ ಎಂಬುದನ್ನು ಕಲ್ಪಿಸಬಹುದು. ಒಂದು ವೇಳೆ ಏಕವಾಕ್ಯತೆ ಇಲ್ಲ, ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ಏಕವಾಕ್ಯತೆ ಇಲ್ಲ ಅಂತ ಆಗಿದ್ರೆ ಬಟ್ ಮೈ ಇವಂ ಶುರು ಮಾಡ್ಕೊಂಡ್ರು ಸಿದ್ಧಾಂತಿ. ಏಕವಾಕ್ಯತೆ ಇಲ್ಲ ಕಣಯ್ಯ, ನೀಯಾಗಿ ಏಕವಾಕ್ಯತೆ ಅಂದ್ರೆ ಭಿನ್ನ ಅನೇಕ ವಾಕ್ಯತ್ವೇ, ಏಕವಾಕ್ಯತೆ ಇಲ್ಲ. ಜ್ಞಾನಕಾಂಡಕ್ಕೂ ಕರ್ಮಕಾಂಡಕ್ಕೂ ಏಕವಾಕ್ಯತೆ ಇಲ್ಲ. ಮೈವಂ ಭಿನ್ನೈಕ ವಾಕ್ಯತ್ವೇ ಹೌದಾ ಪ್ರಾಗಸ್ಮಾಭಿಃ ಸಮರ್ಥಿತೆ ತತಶ್ಚ ಭವದುಕ್ತಸ್ಯ ಚೋದ್ಯಸ್ಯೇಹನ ಸಂಭವಃ. ಮೈವಂ ಭಿನ್ನೈಕ ವಾಕ್ಯತ್ವೇ ಪ್ರಾಗಸ್ಮಾಭಿಃ ಸಮರ್ಥಿತೆ ತತಶ್ಚ ಭವದುಕ್ತಸ್ಯ ಚೋದ್ಯಸ್ಯೇಹ ನ ಸಂಭವಃ. ಏವಂ ಭಿನ್ನೈಕ ವಾಕ್ಯತ್ವೇ ಪ್ರಾಗಸ್ಮಾಭಿಃ ಸಮರ್ಥಿತೆ ತತಃ ಚ ಭವದುಕ್ತಸ್ಯ ಚೋದ್ಯಸ್ಯ ಇಹ ನ ಸಂಭವಃ. ಮೈವಂ ಅನ್ನಿಸ್ಬೇಕು. ಇದು ನೀನ್ ಹೇಳಿದ್ರೆ ಸರಿಯಲ್ಲ. ಯಾಕೆಂದ್ರೆ ಅಸ್ಮಾಭಿ ಪ್ರಾಕ್ ಭಿನ್ನೈಕ ವಾಕ್ಯತ್ವೇ ಸಮರ್ಥಿದೆ. ನಾವು ಹಿಂದೇನೆ ಭಿನ್ನ ಭಿನ್ನವಾದ ವಾಕ್ಯ ಉಳ್ಳದ್ದು ಎಂಬುದನ್ನು ಸಮರ್ಥನೆ ಮಾಡಿದ್ದೀವಿ. ಏಕವಾಕ್ಯತೆ ಇಲ್ಲ, ಭಿನ್ನವಾದ ಏಕವಾಕ್ಯತೆ. ಭಿನ್ನವಾದ ಏಕವಾಕ್ಯತೆ ಭಿನ್ನ ವಾಕ್ಯ ಅಂತ ಭಿನ್ನವಾದ ಏಕವಾಕ್ಯತ್ವ ಉಳ್ಳದ್ದಾಗಿದೆ. ಆ ಏಕವಾಕ್ಯತೆ ಅದಕ್ಕೆ ಬೇರೆ, ಇದಕ್ಕೆ ಏಕವಾಕ್ಯತೆ ಬೇರೆ. ಭಿನ್ನ ಭಿನ್ನವಾದ ಏಕವಾಕ್ಯತೆ ಉಳ್ಳದ್ದು ಎಂಬುದನ್ನು ನಾವು ಹಿಂದೆಯೇ ಸಮರ್ಥನೆ ಮಾಡಿದ್ದೀವಿ. ಯಾವುದಕ್ಕೆ? ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ಭಿನ್ನ ಭಿನ್ನವಾದ ಏಕವಾಕ್ಯತೆ ಇದೆ ಎಂಬುದನ್ನ ನಾವು ಹಿಂದೆಯೇ ಸಮರ್ಥನೆ ಮಾಡಿದ್ದೀವಿ. ತತಶ್ಚ ಅದರಿಂದ ನೀನು ಹೇಳಿದಂತಹ ಆಕ್ಷೇಪಕ್ಕೆ ಇಲ್ಲಿ ಅವಕಾಶವಿಲ್ಲ. ಹೌದು, ಉಪಕ್ರಮ ಉಪಸಂಹಾರವೂ ಬೇರೆ. ಬ್ರಹ್ಮವಿದಾಪ್ರದಿವರು ಉಪಸಂಹಾರ, ಆಮೇಲೆ ಅಭಯಂ ಪ್ರತಿಷ್ಠಾಂ ಭಿಂದದೆ ಉಪಸಂಹಾರ. ಅದು ಉಪಕ್ರಮ, ಅದು ಉಪಸಂಹಾರ. ಹಾಗೆ ಅದರ ಏಕವಾಕ್ಯತೆಯನ್ನ ಬೇರೆ, ಇದಕ್ಕೆ ಏಕವಾಕ್ಯತೆಯನ್ನು ಬೇರೆ. ಕರ್ಮಕಾಂಡದ ಏಕವಾಕ್ಯತೆಗೂ ಜ್ಞಾನಕಾಂಡದ ಏಕವಾಕ್ಯತೆಗೂ ಭಿನ್ನ ಭಿನ್ನವಾಗಿದೆ ಎಂಬುದನ್ನು ನಾವು ಹಿಂದೆಯೇ ಸಮರ್ಥನೆ ಮಾಡಿ ತೋರಿಸಿದ್ದೇವೆ. ಬರ್ಕೊಳ್ಳಿ. ಅಮ್ಮಂಗೆ ಇದು ಮಾಡ ವಿನಂತಿ. ಗುರುಗಳೇ, ಏಕವಾಕ್ಯತೆ ಅಂದ್ರೆ ಅವೆರಡನ್ನು ಸೇರ್ಸದೆ ಏಕವಾಕ್ಯತೆ ಅಲ್ವಾ? ಅವನು ಪೂರ್ವಪಕ್ಷಿ ಅಭಿಪ್ರಾಯ. ಇವ್ರು ಹಾಗಲ್ಲ. ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಇದರ ಏಕವಾಕ್ಯತೆ ಈ ರೀತಿ, ಇಲ್ಲಿಂದ ಉಪಕ್ರಮ ಉಪಸಂಹಾರ, ಇದು ಏಕವಾಕ್ಯ ಹೀಗೆ, ಇದರ ಉಪಕ್ರಮ ಉಪಸಂಹಾರ ಈ ರೀತಿ, ಇದರ ಏಕವಾಕ್ಯತೆ ಹೀಗೆ.
ಅದು ಉಪಕ್ರಮೋಪಸಂಹಾರದಿಂದ ಏಕವಾಕ್ಯದ ತೀರ್ಮಾನ ಆಗೋದು. ಹಾ ಏಕವಾಕ್ಯದ ತೀರ್ಮಾನ ಆಗೋದು ಉಪಕ್ರಮೋಪಸಂಹಾರ ಶ್ರುತಿಲಿಂಗಗಳಿಂದ. ಹಾಗೆ ಉಪಕ್ರಮೋಪಸಂಹಾರ ಶ್ರುತಿಲಿಂಗಗಳು ಬೇರೆ ಬೇರೆ ಆಗಿರೋದ್ರಿಂದ ಅದರ ಏಕವಾಕ್ಯತೆಯೇ ಬೇರೆ, ಇದರ ಏಕವಾಕ್ಯತೆಯೇ ಬೇರೆ. ಎರಡನ್ನು ಸೇರ್ಸ್ ಹೇಳೋದು ಏಕವಾಕ್ಯತೆ ಅಂತ ಆಗಲ್ವಾ? ಅವ್ರು ಮಾಡೋದು ಹಾಗೆ ಪೂರ್ವಪಕ್ಷಿ ಮಾಡೋದಂಗೆ. ಸಿದ್ಧಾಂತಿ ಏಕವಾಕ್ಯತೆ ಅಂದ್ರೆ ಕರ್ಮಕಾಂಡ ಸಾಧನ ಆಗುತ್ತೆ ಚಿತ್ತಶುದ್ಧಿಗೆ, ಜ್ಞಾನಕಾಂಡಕ್ಕೆ ಆ ರೀತಿ ಮಾಡ್ಕೊಂಡ್ರು. ಇಲ್ಲ ಕರ್ಮ ಇಡೀ ವೇದಾರ್ಥವನ್ನೆಲ್ಲ ತಿಳ್ಕೊಂಡು ಕರ್ಮ ಮಾಡಿದವನಿಗೆ ಅರ್ಥ ಮಾಡ್ತೀನಿ ಅಂದ್ರೆ ಅಲ್ಲಿ ಉಪಕ್ರಮೋಪಸಂಹಾರ ಏಕವಾಕ್ಯತೆ ಬೇರೆ ಬೇರೆ ಆಗಿದೆ ಅಂತ ಅರ್ಥ ಮಾಡ್ತಿದ್ದಾರೆ. ಉಪಕ್ರಮೋಪಸಂಹಾರವಾದ ಏಕವಾಕ್ಯತೆಯು ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ಬೇರೆ ಬೇರೆ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು ನೀವು. ನಾವನ್ನ ಸಮರ್ಥನೆ ಮಾಡಿದೀವಿ ಅಂತ. ಕರ್ಮಕಾಂಡದಲ್ಲಿ ಬರೋ ಅನೇಕ ವಾಕ್ಯಗಳಿಗೆ ಅನೇಕ ಇದಕ್ಕೆ ಏಕವಾಕ್ಯತೆ ಇದೆ ಅಂತ ತಗೋಬಹುದು. ಹೌದು, ಹಾಗೂ ಮಾಡಿದಾರೆ. ಇವಾಗ ಕರ್ಮ ದರ್ಶಪೂರ್ಣ ಮಾಸ ಏಕವಾಕ್ಯತೆ ಬೇರೆ, ಚಾತುರ್ಮಾಸ ಏಕವಾಕ್ಯತೆ, ಸೋಮಯಾಗದ ಏಕವಾಕ್ಯತೆ, ಅಧಿಕಾರಿ ಮೂಲಕ ಏಕವಾಕ್ಯತೆ ಆಗ್ಬೋದು. ಅಧಿಕಾರಿ ಚರ್ಚೆ ನಡೀತಾ ಇರೋದು ಈ ಏಕವಾಕ್ಯತೆಯಿಂದ ಅಧಿಕಾರಿ ಒಬ್ಬನೇ ಅನ್ನೋದನ್ನ ಸಾಧಿಸಕೊಳ್ತಿದ್ದಾನೆ. ಸೊ ಅದಕ್ಕೆ ಏನ್ ಹೇಳಿದ್ರು, ಹಿಂದೆ ಇವರೇ ಏಕವಾಕ್ಯತೆ ಒಪ್ಕೊಂಡ್ರಲ್ಲ, ಬೇಗ ಒಪ್ಕೊಂಡ್ವಿ ಅಂದ್ರೆ ಭಿನ್ನಾಧಿಕಾರಿಯಾಗಿ ಒಪ್ಕೊಂಡಿರೋದು. ಸಾಧನಾವಸ್ಥೆನಲ್ಲಿ ಇರೋ ಇದು ಅಧಿಕಾರಿ ಒಂದು ಅದು ಆ ಕರ್ತೃವಿಗೆ ಸಂಸ್ಕಾರ ಉಂಟು ಮಾಡೋದ್ರ ಮೂಲಕ ಜ್ಞಾನಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆ ರೀತಿ ಕರ್ತೃ ಮೂಲಕ ಏಕವಾಕ್ಯತೆ ತಗೋಬಹುದು. ಕರ್ಮ ಆ ವಾಕ್ಯ ಸ್ವರೂಪದಲ್ಲಿ ಆ ವಾಕ್ಯಗಳು ಉಪಕ್ರಮ ಸಂಹಾರ, ಈ ವಾಕ್ಯ ಸಂಹಾರ ಮಾಡಿದ್ರೆ ಅದು ಬೇರೆ ಬೇರೆ ಅಧಿಕಾರಿಗಳು ತೀರ್ಮಾನ ಆಗತ್ತೆ. ಅಲ್ಲ, ಜ್ಞಾನಕಾಂಡದಲ್ಲೇ ಬೇರೆ 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 ಕಡೆ ಹೇಳಿರೋಂತಹ ಎಲ್ಲಾ ಉಪದೇಶಗಳಿಗೂ ಏಕವಾಕ್ಯತೆ ಅಂತ ತಗೊಂಡ್ರೆ ಅದು ಹೇಳಿರೋದು ಒಂದು ಅಧಿಕಾರಿಗೆ. ಕರ್ಮಕಾಂಡದಲ್ಲಿ ಬೇರೆ ಬೇರೆ ವಾಕ್ಯಗಳಿಗೆ ಹೇಳಿರೋ ಏಕವಾಕ್ಯತೆ ಆ ಅಧಿಕಾರಿಗೆ. ಅಧಿಕಾರತ್ವ ಆ ಏಕವಾಕ್ಯತೆಗಳು ಬೇರೆ ಬೇರೆ ಅದರಿಂದ ಬೇರೆ ಬೇರೆ ಆಗ್ತಾ ಇದೆ. ಜ್ಞಾನಕಾಂಡದ ಉಪಾಸನೆಗೆ ಅಧಿಕಾರಿಯೇ ಬೇರೆ, ತತ್ವಜ್ಞಾನಕ್ಕೆ ಅಧಿಕಾರಿ ಬೇರೆ ಆಗ್ತಾರೆ. ಅಲ್ಲಿನ ಉಪಕ್ರಮ ಇವಾಗ ಪ್ರಾಣೋಪಾಸನೆ ದ್ವಯ ಪ್ರಾಜಾಪತ್ಯ ಶುರು ಆಗಿ ತಮಸೋಮಾಜ ಅಲ್ಲಿ ಅದು ಅಷ್ಟು ಉಪಾಸನಾ ಪ್ರಕರಣ ಅಂತ ತೀರ್ಮಾನ ಮಾಡ್ತೀವಿ. ಅದು ಜ್ಞಾನವಾಕ್ಯ ನಾವು ಅನ್ನೋದೇ ಇಲ್ಲ. ಅದನ್ನ ಅಲ್ಲಿ ಉಪಕ್ರಮ ಸಂಹಾರಗಳಿಂದ ಅದರ ಏಕವಾಕ್ಯತೆ ಪ್ರಾಣೋಪಾಸನೆಯಲ್ಲಿದೆ. ಇನ್ನು ಜ್ಞಾನವಾಕ್ಯಕ್ಕೆ ಉಪಕ್ರಮ ಉಪಸಂಹಾರ ಹೇಗೆ ಅಂತ ಆಗತ್ತೆ ಅಂತ ಅಲ್ಲಿ 2-3 ತರಹ ನೋಡ್ತಾರೆ. ಅವನು ಇಡೀ ವೇದಕ್ಕೆಲ್ಲ ಒಂದು ಏಕವಾಕ್ಯತೆ ಮಾಡ್ತೀನಿ ಅಂತಂದ್ರೆ, ಇಡೀ ವೇದಕ್ಕೆಲ್ಲ ಏಕವಾಕ್ಯತೆ ಮಾಡ್ತೀನಿ ಅಂತ ಹೇಳಿ ಏಕವಾಕ್ಯತೆ ಮಾಡಿದಾಗ ಆ ಇಡೀ ವೇದಕ್ಕಮ್ಮ ಅನುಷ್ಠಾನ ಮಾಡಿದವನೇ ಅಧಿಕಾರಿ ಅಂತ ಅವನು ಅರ್ಥ ಮಾಡಕ್ ಹೋಗ್ತಾ ಇದ್ದಾನೆ. ಹಂಗಿಲ್ಲಪ್ಪ, ಭಿನ್ನವಾದ ಏಕವಾಕ್ಯತ್ವವನ್ನ ನಾವು ಸಮರ್ಥನೆ ಮಾಡಿದೀವಿ. ಜ್ಞಾನಕಾಂಡಕ್ಕೂ ಕರ್ಮಕಾಂಡಕ್ಕೂ ಉಪಕ್ರಮೋಪಸಂಹಾರಾದಿಗಳ ಬಲದಿಂದ ಏಕವಾಕ್ಯತೆ ಭಿನ್ನ ಭಿನ್ನವಾಗಿದೆ ಎಂಬುದನ್ನು ನಾವು ತೋರಿಸಿದ್ವಿ. ಅದು ವಾಕ್ಯ ಮೂಲಕವಾಗಿಯೂ ಬೇರೆ, ಅಧಿಕಾರಿ ಮೂಲಕವಾಗಿಯೂ ಬೇರೆ ಬೇರೆ ಆಗತ್ತೆ. ಅಧಿಕಾರಿಗೆ ಸಾಧನೆ ಆಗತ್ತೆ ಅನ್ನೋದನ್ನ ಏಕವಾಕ್ಯತೆ ಒಪ್ಕೊಳ್ತೀವಿ. ಆದ್ರೆ ಪ್ರಕರಣಾದಿಗಳಿಂದ ಬೇರೆ ಬೇರೆ ಆಗತ್ತೆ, ಅದು ಏಕವಾಕ್ಯತೆ ಬರೋದಿಲ್ಲ. ಭಿನ್ನಿಕ ವಾಕ್ಯತ್ವೇ ನಾವು ಹಿಂದೆ ಬೇರೆ ಬೇರೆಯಾಗಿರತಕ್ಕಂತಹ ಏಕವಾಕ್ಯತೆಯನ್ನ ಕರ್ಮಕಾಂಡ ಜ್ಞಾನಕಾಂಡಗಳಿಗೆ ಉಪಕ್ರಮೋಪಸಂಹಾರಾದಿಗಳ ಬಲದಿಂದ ಉಪಕ್ರಮೋಪಸಂಹಾರಾದಿಗಳನ್ನು ಬೇರೆ ಬೇರೆ ಏಕವಾಕ್ಯತ್ವವನ್ನು ತೋರಿಸಿದ್ದೇವೆ. ಈಗ ಅವನಕ್ಕೆ ಎಲ್ಲ ವೇದಕರ್ಮ ಮಾಡಕ್ಕೆ ಆಗಲ್ಲ ಕಣೋನ್ಸು ಮಾಡ್ತಾರೆ. ನಾಪಿ ನಿಶೇಷ ವೇದಾರ್ಥ ಅನುಷ್ಠಾಪಿ ಕ್ಷಮೋ ಆಯ್ತಾ. ಆದ್ರೂ ನೀನ್ ಹೇಳಿದಂತಹ ಆಕ್ಷೇಪಕ್ಕೆ ಇಲ್ಲಿ ಅವಕಾಶವಿಲ್ಲ. ಮಿನಿಮಮ್ ಹೇಳಿ ತಂದ್ಕೊಡ್ತಾರೆ. ಯಾವ್ದಾರ ಹಳೆ ಯೂಸ್ ಬೀರು ಇದೆಯಾ? ಮೀನ ಹೊಟ್ಟೋದ್ರು ಅನ್ಸುತ್ತೆ. ಇದಾರ ಮೀನಮ್ಮ? ಇಲ್ಲ, ಎಲ್ಲೋ ಹೋಗಿರ್ಬೇಕು ಅವರು. ಇಲ್ಲಿ ಆಶ್ರಮದಲ್ಲಿ ಪುಸ್ತಕಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಹಳೆ ಯಾವ್ದಾರ ಬೀರು ನೋಡ್ತಾ ಇದೀವಿ. ನಿಮ್ಗೆ ಯಾವ್ದಾರ ಗೊತ್ತಿದ್ರೆ ಹೇಳಿ ಮೀನಾ. ಸ್ಟೀಲೋ ವುಡನ್ನೋ ಯಾವ್ದಾದ್ರು ಆಯ್ತು. ಬುಕ್ಸ್ ರ್ಯಾಕ್ ತರ ಇದ್ರು ಪರವಾಗಿಲ್ಲ, ಬುಕ್ಸ್ ಇಡೋದಿಕ್ಕೆ. ಮ್ಯೂಟ್ ಬೇಕಲ್ವಾ ಕಿರಣ್? ಕ್ಲೋಸ್ಡ್ ಬೇಕಲ್ವ? ಅಲ್ಲ
ಅದು ಬೆಟರ್. ಧೂಳ ಬಿಡುತ್ತೆ ಉರುಳೆ, ಓಪನ್ ಇದ್ರೆ ಧೂಳ ಬಿಡುತ್ತೆ ತುಂಬಾ. ಹಳೆ ಬೀರು. ಗುರುಗಳೇ ಓಪನ್ ರ್ಯಾಕ್ ಒಂದಿದೆ ಮನೆಯಲ್ಲಿ. ಓಪನ್ ರ್ಯಾಕ್ ಇದೆ ಗುರುಗಳೇ, ಹೊಸದಿದೆ, ದೊಡ್ಡದಿದೆ. ಹೌದಾ? ಫೋಟೋ ಕಳಿಸಿ ಹಾ ಗುರುಗಳಿಗೆ ವಾಟ್ಸ್ಆಪ್ ಅಲ್ಲಿ ಒಂದು ಫೋಟೋ ತೆಗೆದು ಕಳಿಸ್ತೀನಿ. ಓಪನ್ ಇದೆ ಅಂದ್ರೆ ನೋಡೋಣ. ಅದು ನೋಡೋಣ, ಅದು ನೋಡಿ 2-3 ಆಪ್ಷನ್ ಇಟ್ಕೊಂಡು ನೋಡೋಣ ವಿಚ್ ಇಸ್ ಬೆಟರ್, ಅದನ್ನ ಚೂಸ್ ಮಾಡೋಣ. ಹೋಗೋಣ ಮುಂದಕ್ಕೆ. 11 ಕಾಲು. ಅಮ್ಮ ನಗ್ತಾ ಇದ್ದಾರೆ. ಆದ್ದರಿಂದ ನೀನು ಹೇಳಿದಂತಹ ಆಕ್ಷೇಪಕ್ಕೆ ಇಲ್ಲಿ ಅವಕಾಶವಿಲ್ಲ. ಆಯ್ತು. 86. ನಾಪಿ ನಿಶೇಷ ವೇದಾರ್ಥಮನುಷ್ಠಾತುಂ ಕ್ಷಮೋ ನವಃ ಪುಮಾಯುಷಾಪಿ ಯೇನ ಸ್ಯಾತ್ ಆತ್ಮಜ್ಞಾನೇಧಿಕಾರಿತ. ವೇದಾರ್ಥಂ ನಿಶೇಷ ಪುಮಾಯುಷ ನಿಶೇಷ ವೇದಾರ್ಥಮನುಷ್ಠಾತುಂ ನರಃ ನ ಕ್ಷಮಃ ಅಂತ. ಸಂಪೂರ್ಣ ಪುರುಷ ಆಯುಸ್ಸು 100 ವರ್ಷ ಆಯುಸ್ ತಗೊಂಡ್ರು ಎಲ್ಲಾ ವೇದಾರ್ಥವನ್ನು ಅನುಷ್ಠಾನ ಮಾಡಕ್ ಆಗೋದೇ ಇಲ್ಲ. ಎಲ್ಲ ಎಷ್ಟು ಕರ್ಮ ಇದೆ ಅಂದ್ಕೊಂಡಿದ್ದಾರೆ. ನಮ್ಮ ಮತ್ತು ಪ್ರಿಂಟ್ ಮಾಡಿದಾರಮ್ಮ. 3 ವಾಲ್ಯೂಮ್ ಇಷ್ಟು ದಪ್ಪದ್ದು ಎಗ್ಗಿದ್ದು ಪ್ರಿಂಟ್ ಮಾಡಿದ್ದಾರೆ. ಎಲ್ಲವರಿಗೆ ಚೈನಾ ಅಂತ ಮಾಡಿದ್ದಾರೆ. ಇನ್ನೂ ಇದಾಗಿಲ್ಲ, ರಾಜಸೂಯ ಶಿಬೇದ ಆಗಿಲ್ಲ. ನಾನು ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಪ್ರಿಂಟ್ ಮಾಡ್ಬಿಟ್ಟು ಯಾರಿಗೂ ಏನು ಮಾಡೋಕ್ಕಾಗಲ್ಲ. ಪೂರ್ತಿ ಮನುಷ್ಯನ 100 ವರ್ಷ ಆಯುಷ್ಯ ಉಪಯೋಗಿಸ್ಕೊಂಡ್ರು ಪೂರ್ತಿ ವೇದ ಹೇಳ್ಬೇಕು ಎಲ್ಲಾ ಕರ್ಮವನ್ನು ಮಾಡಿ ಮುಗಿಸ್ತೀನಿ ನನಗೆ ಸಾಧ್ಯವೇ ಇಲ್ಲ, ಆಗವೇ ಇಲ್ಲ. ಹಾಗೇನಾದ್ರು ಆಗೋದಿದ್ದಿದ್ರೆ ಆಗೋದಾಗಿದ್ದರೆ ಅವನಿಗೆ ಆತ್ಮಜ್ಞಾನದ ಅಧಿಕಾರ ಅಂತ ಹೇಳಿದ್ರು ಹೇಳ್ಬೋದಾಗಿತ್ತು ಅಂಥವನಿಗೆ. ಅಲ್ಲೇ ಪುಮಾನ್ ಪುಮಾಂಸು ಪುಮಾಂಸಃ ಪುಮಾಂಸಃ ಆಯು ಪುಮಾಂಸಃ ಅಂತ ಅದೇ ಸುಮಾಂಸು ಸುಪುಮಾಂಸು ಪಂಚ ಪುರುಷ ಅಮೃಕೋಶದಲ್ಲಿ ಮನುಷ್ಯ ಮಾನುಷ ಮರ್ತ್ಯ ಮನುಜ ಮಾನವ ನರಾಹ ಶುಭ ಪಂಚಜನಕ್ಕೆ ಪುರುಷ ನರಾಹ ಪಂಚಜನ ರಾಕ್ಷಸರಲ್ಲ. ಇದು ಪಂಚಜನು ಇವರಿಗೆ ಹೇಳ್ತದ. ಪುಮಾಂಸಃ ಆಯು ಪುಮಾಯು ಪುಮಾನ್ ಶಬ್ದ ಅದು ನಕಾರ, ಅದು ನಲೋಪ ಪಾದವತ್ಗೆ ಲೋಪ ಆಗ್ಬಿಡತ್ತೆ. ಪುಮಾನ್ ಉಳ್ಕೊಬಿಡತ್ತೆ. ಪುಮಾಯುಷ ಸತ್ಯ ಪುರುಷಾಯುಷ್ಯದಿಂದ ಎಂಟೈರ್ ಪುರುಷಾಯುಷ್ಯ, ವಿಶೇಷ ಪುರುಷಾಯುಷ್ಯ, ವಿಶೇಷ ಕರ್ಮಾನುಷ್ಠಾನ, ಸಂಪೂರ್ಣ 100 ವರ್ಷದ ಆಯುಷ್ಯದಿಂದ ಸಂಪೂರ್ಣವಾದ ವೇದಾರ್ಥ 4 ವೇದಗಳು ಹೇಳ್ತಕ್ಕಂಥ ಎಲ್ಲಾ ಕರ್ಮಗಳನ್ನು ಅನುಷ್ಠಾನ ಮಾಡೋಕ್ಕೆ ನರಹ ನಕ್ಷಮಃ ಸಮರ್ಥನಲ್ಲ. ಹಾಗೇನಾದ್ರು ಆಗೋದಾಗಿದ್ರೆ ಅವನಿಗೆ ಆತ್ಮಜ್ಞಾನ ಅಧಿಕಾರ ನೀ ಹೇಳ್ಬೋದು. ಅದು ಆಗದೆ ಇರೋದು. ಹೌದು. ಏಕಶತಮಧ್ವರ್ವಿಶಾಖಾ ಸಹಸ್ರವರ್ತ್ಮ ಸಾಮವೇದ ಏಕವಿಂಶತಿ ಬಹ್ವಿಚಂ ಬ್ರಾಹ್ಮಣಂ ನವಧ ಅಥರ್ವಣ ಅಂತ 87 ಶಾಖೆಯಿಂದ ಕೃಷ್ಣಜವೇದ 15 ಶಾಖೆಯಿಂದ 14 ಶಾಖೆ ಶುಕ್ರ. ಹೇಗೆ ಇದ್ದಾರೆ ಬರೋದೇ ಇಲ್ಲ, ಬಿಟ್ಟೇ ಬಿಟ್ರು. ಅವರ ಪುನರ್ಪಣೆ ಮಾಡ್ಕೋಬೇಕು.
ಅದು ಅವಾಗ ಹೇಳ್ತಿದ್ರು ಶಾಖೆಗಳೆಲ್ಲ ಲುಪ್ತವಾಗಿದೆ, ಅದು ಯಾವುದೋ ಒಂದೇ ಶಾಖೆ ಹೌದಲ್ಲ ಸ್ವರ ಇರೋದು ಆ ಥರ. ನನ್ನತ್ತೈದು ಪುಸ್ತಕ ನನ್ನತ್ತೈದು ಪುಸ್ತಕ ಹೇಳ್ಕೊಡೋದು ಹೇಳ್ಕೊಳ್ಳೋದಿಲ್ಲ. ಅದೇ ಯಾರೋ ಹೇಳ್ಕೊಡ್ತಾ ಇದ್ದಾರೆ. ತುಂಬಾ ವಯಸ್ಸಾಗಿದೆ ಅಂತೆ ಮಾಧುರ ಬರೀ ಶಾಂತಿ ತುಷ್ಟಿ ಪುಷ್ಟಿ ಕರ್ಮಗಳೇ ಜಾಸ್ತಿ. ಚೆನ್ನಾಗಿದೆ ಅಂತಿದ್ರಪ್ಪ. ಇದು ಪುರುಷಾರ್ಥ ಕರ್ಮಗಳೇ. ಮಕ್ಕಳಕ್ಕೆ ಏನ್ ಮಾಡ್ಬೇಕು, ಆರೋಗ್ಯಕ್ಕೆ ಏನ್ ಮಾಡ್ಬೇಕು, ಐಶ್ವರ್ಯ ಬದಕ್ಕೆ ಏನ್ ಮಾಡ್ಬೇಕು, ರೋಗಕ್ಕೆ ಏನ್ ಮಾಡ್ಬೇಕು, ಶತ್ರು ಸಹಾಯಕ್ಕೆ ಏನ್ ಮಾಡ್ಬೇಕು. ಅಯ್ಯಪ್ಪ ಯಾವ್ದು ಇಲ್ಲ ಕಣೋ, ಏನು ಇಲ್ಲ ಕಣೋ, ಎಲ್ಲ ನೀನೇ ಕಣೋ, ನಿನ್ನಲ್ಲೇ ಕಲ್ಪಿತ ಅಂತಂದೆ ವೇದಾಂತ. ಅದಕ್ಕೆ ಏನ್ ಮಾಡ್ಬೇಕು, ಇದಕ್ಕೆ ಮಾಡ್ಬೇಕು, ಈ ಎಂತ ಗ್ರಹಚಾರ ಅಂತೀನಿ ನಾನು. ವಿರುದ್ಧ ಬಂದ್ಬಿಡುತ್ತಲ್ಲ ಒಂದು ಅದ್ರ ಕಡೆಗೆ ಒಲವು ಜಾಸ್ತಿ ಇರುತ್ತಲ್ಲ. ಮನುಷ್ಯನ ಆಸೆ ಆಗಿದೆಯಲ್ಲ ಅದು ಬರುತ್ತೆ. ಮನುಷ್ಯನ ಆಸೆ ಮೇಲೆ ಅದು ಹೊರಟಿರೋದು. ಇದು ಸತ್ಯದ ಮೇಲೆ ಹೊರಟಿರೋದು. ಸತ್ಯದ ಮೇಲೆ ಹೊರಟಿರೋ ಶಾಸ್ತ್ರ ವೇದಾಂತ ಶಾಸ್ತ್ರ. ಪುರುಷನ ಕಾಮನೆಯನ್ನ ಒಪ್ಕೊಂಡು ಅನುವಾದ ಮಾಡ್ಕೊಂಡು ಹೇಳೋದು ಕರ್ಮಕಾಂಡ. ನೀವ್ ಹೇಳ್ತಿರಲ್ಲ, ಇರೋದು ಯಾರು ಬೇಕಾಗಿಲ್ಲ, ಇಲ್ದಿದ್ದು ಎಲ್ಲಾರು ಬೇಕು. ಹಾಗೆ ಸಂಪೂರ್ಣ ವೇದಾರ್ಥವನ್ನು ಅನುಷ್ಠಾನ ಮಾಡೋಕ್ಕೆ ಸಂಪೂರ್ಣವಾದ ಮನುಷ್ಯನ ಬರ್ಕೊಂಡ್ರ ಸಂಪೂರ್ಣ ವೇದಾಂತ ಒಂದು ಅನುಷ್ಠಾನ ಮಾಡೋದಕ್ಕೆ ಸಂಪೂರ್ಣವಾದ ಪುರುಷಾಯುಷ್ಯದಿಂದಲೂ ಮನುಷ್ಯನು ಸಮರ್ಥನಾಗುವುದಿಲ್ಲ. ಸಂಪೂರ್ಣವಾದ ಮನುಷ್ಯಾಯುಷ್ಯ ಅನುಷ್ಠಾನ ಮಾಡೋದಕ್ಕೆ ಸಂಪೂರ್ಣವಾದ ಮನುಷ್ಯನ ಆಯುಷ್ಯದಿಂದಲೂ ಆಗುವುದಿಲ್ಲ. ಮನುಷ್ಯನು ಸಮರ್ಥನಲ್ಲ, ಮಾಡುವ ಸಮರ್ಥನಲ್ಲ. ಇಲ್ಲಿ ಪುರುಷಾಯುಷ್ಯ ಹಿಂದೆ ತಗೋಬೇಕು. ಸಂಪೂರ್ಣ ವೇದಾಂತ ಅಂತಂದ್ರೆ ಎಲ್ಲಾ ಕರ್ಮಗಳನ್ನು ಮನುಷ್ಯನ ಪೂರ್ಣ ಆಯುಷ್ಯದಿಂದಲೂ ನಡೆಸೋದಕ್ಕೆ ಸಮರ್ಥನಾಗಲಾರ ಮನುಷ್ಯನು ನಡೆಸೋದಕ್ಕೆ ಸಮರ್ಥನಾಗಲಾರ. ಹಾಗೇನಾದ್ರು ಆಗುವ ಹಾಗಿದ್ದರೆ ಅವನಿಗೆ ಅಧಿಕಾರ ಅಂತ ಹೇಳಿದ್ರು ಹೇಳ್ಬೋದಾಯ್ತು. ಯಾರೋ ಜ್ಞಾನದಲ್ಲಿ ಅಧಿಕಾರ ಉಂಟು. ಸಂಪದಾಂಚಾರ್ಥವಾದತ್ವಂ ತೇನ ವೇದಾಂತ ಗೋಚರೇ ಜ್ಞಾನೇ ಅಧಿಕಾರಿಣೋ ಭಾವಾತ್ ಪ್ರಾಮಾಣ್ಯಂ ಕ್ಷಿಪ್ಯತೆ ಸ್ವತಃ. ಕಾಂಡಯೋಃ ಏಕಾಧಿಕಾರತ್ವ ಕಾಂಡದ್ವಯಂ ಭೇದಾದಿ ಜ್ಞಾನಕರ್ಮ ವೇದಾಂತ ಗೋಚರೇ ಜ್ಞಾನೇ ಅಧಿಕಾರಿಣಃ ಅಭಾವಾತ್ ಪ್ರಾಮಾಣ್ಯಂ ಶಿಕ್ಷ್ಯತೆ ಸ್ವತಃ. ಏಕಸ್ಯ ಕರ್ಮಾನುಷ್ಠಾನ ಅಯೋಗ್ಯೇನ ಉಕ್ತಹೇತುನ ವಾಕ್ಯೈಕ್ಯಜ್ಞಾನೇ ಅಧಿಕಾರ ಭಾವ ನ ತಸ್ಯ ಕಾಂಡದ್ವಯಂ ಪ್ರಮಾಣತೋ ಯತ್ತಸ್ಯ ಅನಂತದ್ಭವೇತಿ ಚೋದನಾ. ಇಲ್ಲಿ ಸಂಪತ್ತು ಅಂದ್ರೆ ಇದು ಹೇಳ್ತಲ್ಲ, ಸಂಪದಾದಿ ಪಕ್ಷೆ ಅಂತ ಸೂತ್ರವಾಗಿ ಬರ್ತಲ್ಲ, ಸಂಪಾದನೆ ಮಾಡ್ಕೊಳ್ಳೋದು ಅಂತ. ಇದನ್ನ ಅಲ್ಲ, ಮನಸ್ಸನ್ನ ವಿಷಯದಲ್ಲಿ ಸಂಪಾದನೆ ಮಾಡೋದು.
ಇಲ್ಲಿ ಸ್ವರ್ಗಾದಿ ಫಲ ಅಂತ ತಗೊಂಡ್ರೆ. ಹಂಗ್ ಮಾಡಿದಾರ. ನಾನು ಹಾಗೆ ಸಂಪದಾದಿ ಪಕ್ಷ ಅಂತ ಇದೆಯಲ್ಲ, ಅಲ್ಲಿ ಜ್ಞಾನವನ್ನ ಸಂಪಾದನೆ ಮಾಡ್ಕೋಬೇಕು ಇದು ಕರ್ಮದಲ್ಲಿ. ಭಾವನೆಯಿಂದ ಹಾ, ಇಂಥ ಸತ್ಯಜ್ಞಾನ ಅಂತ ಪರಮಾತ್ಮನೇ ನಾನು ಅಂತ ಸಂಪಾದನೆ ಮಾಡ್ಕೊಂಡು ಕರ್ಮ ಮಾಡ್ಬೇಕು, ಅದು ಅರ್ಥವಾದ ಅಂತ. ಇದು ಸ್ವಲ್ಪ ಅನ್ವಯ ಆಗುತ್ತೆ. ಹೇಗಿದೆ? ಈಗ ಸಂಪದಾಂಶ ಅರ್ಥವಾದತ್ವ ಅವಾಗ ತೇನ ವೇದಾಂತ ಗೋಚರ, ವೇದಾಂತದಲ್ಲಿ ತಿಳಿಸ್ಕೊಟ್ಟಿರುವಂತಹ ಆತ್ಮಸ್ವರೂಪ ಗೊತ್ತಾಗಿದ್ದಲ್ಲಿ ಈ ಇದಕ್ಕೆ ಸ್ವರ್ಗ ಮುಂತಾದಕ್ಕೆ ಅರ್ಥವಾದತ್ವ ಬಂದು ಹೋಗ್ಬಿಡುತ್ತೆ. ಅರ್ಥ ಆಗಿಲ್ಲ. ವೇದಾಂತದಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಅಧಿಕಾರಿಗೆ ಗೋಚರವಾಗೋಯ್ತು ತತ್ವಜ್ಞಾನ. ಜ್ಞಾನ ಆಗೋಯ್ತು. ಹಾ. ಅವಾಗ ಏನಾಗುತ್ತೆ, ಈ ಸ್ವರ್ಗಾದಿಗಳು ಅರ್ಥವಾದ ಆಗ್ಬಿಡ್ಕೊಂಡ್ಬಿಡುತ್ತೆ ಅವನಿಗೆ. ಇರೋದೇ ಇರೋದು ಅರ್ಥ ಆಗಕ್ಕೆ. ಅನಿಷ್ಟಾಪತ್ತಿ ಅಂತ ಇದ್ದಾರೆ ಸಿದ್ಧಾಂತಿ. ನೀನ್ ಹೇಳ್ದಂಗೆ ಒಂದೇ ಅಧಿಕಾರಿ ಅಂತ ಆಗ್ಬಿಟ್ರೆ, ಹಾ. ವೇದಾಂತದಿಂದ ಅವನಿಗೆ ಜ್ಞಾನ ಆಗೋಯ್ತು ಅಂದ್ರೆ ಆಗ ಆ ಸಂಪಾದಿಸ್ಕೊಳ್ಬೇಕಾಗಿರುವಂತಹ ಸ್ವರ್ಗ ಎಲ್ಲ ಅವನ ಪಾಲಿಗೆ ಅರ್ಥವಾದ ಅಂತ ಆಗೋಗುತ್ತೆ. ಜ್ಞಾನೇ ಅಧಿಕಾರಿನೋ ಅಭಾವ ಅಂತ. ಅವಾಗ ಯಾರು ಅಧಿಕಾರಿನೇ ಉಳಿಯಲ್ಲ ಜ್ಞಾನಕ್ಕೆ, ಯಾಕೆಂದ್ರೆ ಅವನು ಕೃತಕೃತಿ ಆಗೋದು. ಆ ಅಭಾವದಿಂದ ಪ್ರಾಮಾಣ್ಯ ಶಿಕ್ಷತೆ ಸ್ವತಃ ವೇದಕ್ಕೂ ಪ್ರಾಮಾಣ್ಯ ಬಿದ್ದೋಗುತ್ತೆ. ಯಾರು ಅಧಿಕಾರಿನೇ ಇಲ್ಲ ಅಂತ ಆಗುತ್ತಲ್ಲ ಕರ್ಮಕಾಂಡಕ್ಕೆ. ಅದಪ್ಪ ಜ್ಞಾನ ಪಡ್ಕೊಂಡವನೇ ಪಡ್ಕೊಂಡಲ್ಲ, ಅವನೇ ಅಧಿಕಾರಿ ಇದ್ದ. ಒಂದ್ ಪ್ರಕಾರ ಒಂದೇ ಅಧಿಕಾರಿ ಆಗ್ಬಿಟ್ರೆ ಈ ದೋಷ ಬಂದು ಒದಗುತ್ತೆ ಅಂತ ಅದರ ಸಿದ್ಧಾಂತಿ. ಯಾರು ಏನ್ ದೋಷ ಬಂದು ಒದಗುತ್ತೆ ಅಂದ್ರೆ, ತತ್ವಜ್ಞಾನ ಆದ್ಮೇಲೆ ಕರ್ಮಕಾಂಡದಲ್ಲಿ ಹೇಳಿರೋ ಸ್ವರ್ಗಾದಿಗಳು ಅರ್ಥವಾದ ಅಂತ ಆಗುತ್ತೆ. ಆಮೇಲೆ ಯಾರು ಜ್ಞಾನಕ್ಕೆ ಅಧಿಕಾರಿನೇ ಇರಲ್ಲ ಅಂತ ಆಗುತ್ತೆ. ಸೊ ಯಾವ ವೇದದ ಇದೇ ಹೋಗ್ಬಿಡುತ್ತೆ ಪೂರ್ತಿ ಅಂತ. ಹೀಗೆ ಸುಲಭ ಅರ್ಥ ಆಗುತ್ತಲ್ಲ ಅಂತ. ವೇದಾಂತ ಗೋಚರೇ ಜ್ಞಾನೇ ಸಂಪದ ಅರ್ಥವಾದತ್ವ ತೇನ ಸಂಪದಾಂ ಪಕ್ಷ ಸಂಪದಾವ ಸಂಪದಾದೀನಾಂ ಪಕ್ಷದಿಂದ ಅಲ್ಲಿ 4 ಪಕ್ಷ ತಗೊಂಡಿದ್ದಾರೆ ಸಂಬಂಧ ಸೂತ್ರದಲ್ಲಿ. ಸಂಪತ್ ಪಕ್ಷ, ಕ್ರಿಯಾಯೋಗ, ವಿಶಿಷ್ಟ ಕ್ರಿಯಾಯೋಗ, ಆಮೇಲೆ ಇದು ಆಜ್ಯಾವೇಶ ಸಂಸ್ಕಾರ. ಕರ್ತೃವಿಗೆ ಸಂಸ್ಕಾರ ಆಗ್ಬೇಕು ಅನ್ನೋ ಪಕ್ಷ, ಕರ್ತೃ ಅಂಥವನಾಗಿದ್ದಾನೆ ಸಂಪಾದನೆ ಮಾಡ್ಕೋಬೇಕು ಅನ್ನೋ ಪಕ್ಷ, ಅಥವಾ ಅಂಥ ವಿಶಿಷ್ಟ ಕ್ರಿಯೆಯನ್ನು ಕೂಡ್ಕೊಂಡಿದ್ದಾನೆ ಪಕ್ಷ. ಈ ಸಂಪ್ರದಾಯ ಪಕ್ಷಗಳಲ್ಲಿ ಯಾವುದೋ ಒಂದನ್ನ ತಗೊಂಡ್ಬಿಡ್ತೀಯಾ ಇದು ಶೇಷತ್ವ ಮಾಡ್ಕೊಂಡ್ಬಿಟ್ಟೆ ವೇದಾಂತ ಗೋಚರಕ್ಕೆ. ಅವಾಗ ಅರ್ಥವಾದ ಅಂತ ಆಗ್ಬಿಡ್ತೆ. ಅವಾಗ ವೇದಾಂತ ಮುಖ್ಯ ಅರ್ಥ ಆಗಲ್ಲ. ಅವಾಗ ಅರ್ಥವಾದ ಅಂತಾಗಿ ಅವಾಗ ಏನಾಗುತ್ತೆ, ಈ ಜ್ಞಾನಕ್ಕೆ ಅಧಿಕಾರಗಳೇ ಇಲ್ಲ ಅಂತಾಗಿ ವೇದಾಂತದ ಪ್ರಾಮಾಣ್ಯದ ಬಗ್ಗೆ ಆಕ್ಷೇಪ ಬಂದು ಕೂತ್ಕೊಂಡ್ಬಿಡುತ್ತೆ. ವೇದಾಂತಕ್ಕೆ ಪ್ರಾಮಾಣ್ಯ ಬಿದ್ದು ಹೋಗುತ್ತೆ ಅಂತ ಹಾಗರ್ಥ ಮಾಡ್ತಾ ಇದ್ದಾರೆ. ಅಲ್ಲ, ಇಲ್ಲಿ ವೇದ ಅಂತ ಎರಡು ಬೇರೆ ಇಟ್ಕೊಂಡು ಗುರುಗಳೇ, ವೇದದಲ್ಲಿ ಎಲ್ಲಾ ಕರ್ಮಗಳನ್ನು ಮಾಡಿದವನ್ಗೆ ವೇದಾಂತದಲ್ಲಿ ಅಧಿಕಾರ ಅಂತ ಆದ್ರೆ ಅವನು ಅಂತಿಮ ಫಲ ವೇದಾಂತದ ಮೋಕ್ಷ ಅಂತ ಆಗ್ಬಿಟ್ರೆ, ವೇದದಲ್ಲಿ ಹೇಳಿರೋ ಸ್ವರ್ಗ ಪುಣ್ಯಲೋಕ ಅದೆಲ್ಲದಕ್ಕೂ ಅರ್ಥ ಇಲ್ದಂತಾಗಿ ಅಲ್ಲಿಗೆ ಯಾರು ಅಧಿಕಾರಿ ಅಂತಾನೆ ಆಗಲ್ಲ. ಅದಕ್ಕ ಇದು ಬಿದ್ದೋಗುತ್ತೆ ಅಂತ, ಅದು ವೇದ ಬಿದ್ದೋಗುತ್ತೆ ವೇದಾಂತ ಉಳ್ಕೊಂಡ್ರೆ ಅಂತ. ಇದು ಅನಿಷ್ಟಾಪತ್ತಿಯೋ ಇಷ್ಟಾಪತ್ತಿಯೋ? ಇದು ಅನಿಷ್ಟಾಪತ್ತಿ ಅಲ್ಲ. ನಿನ್ನ ಪ್ರಕಾರ ಅಂದ್ರೆ ಪೂರ್ವ ಪಕ್ಷಿಯ ಪ್ರಕಾರ, ಮೀಮಾಂಸಕನ ಪ್ರಕಾರ ವೇದಕ್ಕೆ ಅಸ್ತಿತ್ವ ಇಲ್ಲ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ, ಅರ್ಥವಾದ ಅಂತ ಆಗ್ಬಿಡುತ್ತೆ ಅಂತ. ಕರ್ಮಿಗೆ ಕಮ್ಮಿ ಒಪ್ಪೋದೇ ಇಲ್ವಲ್ಲ ಜ್ಞಾನವನ್ನ. ಅಧಿಕಾರಿ ಒಂದ್ಕಾರಿ ಇದನ್ನೇ ಮಾಡಿದ್ದಕ್ಕೆ ಅದನ್ನ ಹಂಗ ಮಾಡುವ ಅಲ್ಲ, ಅವನು ನಡ್ತಿರೋದು. ಅವನು ತಾನು ಹೇಳುವಂತಹ ಅಗ್ನಿಹೋತ್ರಾದಿ ಕರ್ಮಕ್ಕೆ ಉಪನಿಷತ್ ಇರ್ತಕ್ಕಂತಹ ತತ್ವ ವಿಚಾರ ಅಲ್ಲ. ಇದಕ್ಕೆ ಹಂಗ ಇದು ಕರ್ತು ದೇವತಾದಿಗಳು ಹೊಗಳಕ್ಕ ಇದು ಸಂಪಾದನೆ ಮಾಡ್ಕೋಬೇಕು ಅಂತ ಅಲ್ಲ. ಈ ಪಕ್ಷದಲ್ಲಿ ಆದರೆ ಏನಾಗುತ್ತೆ ಹೇಳ್ತಾ ಇದ್ದಾರೆ ಅವನು. ಹಾಗೆ ತಗೊಂಡ್ರೆ ಇಲ್ಲಿ ಅಧಿಕಾರತ್ವ ಹೇಳ್ತಾ ಇದ್ದಾರಲ್ವಾ ಗುರು. ಅಲ್ಲಿ ಏನ್ ಹೇಳ್ಬೇಕಲ್ಲ, ಇದೇನೋ ಅದೇ ಇದಕ್ಕೂ ಅದಕ್ಕೂ ಇದ್ರ ಎಂಜಿಲೆ ಅದು. ಸ್ವರ್ಗಾದಿಗಳು ಏನ್ ವರ್ಣನೆ ಮಾಡಿದೆ ಒಂದು ಎಲ್ಲ ಎಕ್ಕಿಗೆ ಫಲವಾಗಿ ಅದೆಲ್ಲ ಅರ್ಥವಾದ ಅಂತ ಹೋಗೋಳಕ್ಕೆ ಅರ್ಥವಾದ ಅಂತ ಅಷ್ಟೇ ಆಗುತ್ತೆ. ಯಾಕಂದ್ರೆ ಯಾಕೆ ಅರ್ಥ ಆಗುತ್ತೆ? ಎಲ್ಲಾ ಕರ್ಮ ಮಾಡಿದ್ರು ತತ್ವಜ್ಞಾನಿಗೆ ಅಧಿಕಾರಿ ಆಗ್ತದೆ ಅಂತ ಅದು ಒಪ್ಪದೇ ಇಲ್ವಲ್ಲ ಅವನು. ನೀನು ಆರೋಪ ಮಾಡ್ತಿರೋದು ಅವನ ಮೇಲೆ, ಅವನಲ್ಲಿ ಒಪ್ತಾನೆ ಅದನ್ನ. ಪೂರ್ವ ಪಕ್ಷಿ ಎಲ್ಲಾ ಕರ್ಮವು ಜ್ಞಾನಕ್ಕೆ ಜ್ಞಾನ ಕರ್ಮಕ್ಕೆ ಅಂತ ಹೇಳ್ತಾ ಇದ್ದಾನೆ ಅವನು. ಎಲ್ಲ ಕರ್ಮ ಮಾಡ್ತವ್ರಿಗೆ ಜ್ಞಾನದ ಅಧಿಕಾರ ಅಂತ ಹೇಳಿದಾರೆ. ಅವನು ಜ್ಞಾನ ಅಂದ್ರೆ ವೇದಾರ್ಥ ಜ್ಞಾನವನ್ನು ಕರ್ಮಾಧಿಕಾರ ಅಂತ ಇದ್ದಾನೆ. ಅವ್ರು ನೀ ಹೇಳೋ ಆತ್ಮಜ್ಞಾನ ಒಪ್ತಾ ಇಲ್ಲ. ಆತ್ಮಜ್ಞಾನ ಮೀಮಾಂಸಕರಿಗೆ ಈ ತತ್ವಜ್ಞಾನ ಗೊತ್ತೇ ಇಲ್ಲ. ಇರ್ಬೋದು. ಆದ್ರೆ
ಅವ್ರಿಗೆ ಈ ತತ್ವಜ್ಞಾನ ಎಲ್ಲಿ ಗೊತ್ತಿದೆ ಅವನಿಗೆ? ಅವ್ರಿಗೆ ಆಕ್ಷೇಪ ಮಾಡಿರೋದು ಒಳ್ಳೆ. ಅದೇ ಆಕ್ಷೇಪ ಮಾಡಿ ತತ್ವಜ್ಞಾನ ಅಂತ ತತ್ವಜ್ಞಾನ ಹೇಳ್ಕೊಂಡು ಈಗ ಎಲ್ಲಾ ಕರ್ಮವನ್ನು ಮಾಡಿದವನಿಗೆ ತತ್ವಜ್ಞಾನದಲ್ಲಿ ಅಧಿಕಾರ ಅಂತ ಸರಿ. ಆ ಎಲ್ಲಾ ಕರ್ಮ ಮಾಡುವಂಗೆ ತತ್ವಜ್ಞಾನದಲ್ಲಿ ಅಧಿಕಾರ ಅಂತಂದ್ರೆ ಸ್ವರ್ಗಾದಿಗಳೆಲ್ಲ ವ್ಯರ್ಥ ಆಗುತ್ತೆ. ಸ್ವರ್ಗಾದಿ ಪದಗಳನ್ನೆಲ್ಲ ಹೇಳಿರೋದು ಯಾಕೆ ಆ ಕರ್ಮ ಮಾಡಿದ್ರೆ ಸ್ವರ್ಗ ಸಿಗುತ್ತೆ? ಆ ಕರ್ಮ ಫಲಕ್ಕೆಲ್ಲಾನು ಇದೆ. ತತ್ವಜ್ಞಾನಕ್ಕೆ ಅಧಿಕಾರ ಬರೋದೇ ಈಗ ಪ್ರಯೋಜನ ಅಂತ ಅಂದಾಗ ಸ್ವರ್ಗಾದಿಗಳು ವ್ಯರ್ಥ ಆಗುತ್ತೆ, ವ್ಯರ್ಥವಾದ ಆಗುತ್ತೆ. ಅಲ್ಲ ಸಂಪದಾ ಮನಸ್ಸು ಬೇಕಾಗ್ತೇನೋ ಸ್ವರ್ಗಾದಿ ಅದು ಸಂಪದ ಸ್ವರ್ಗ ಹೆಂಗ ಅದು ಯಾವ ಹೋಗ್ತದೆ ಯಾವ ಹೋಗ್ತಿ ಸ್ವರ್ಗಾದಿಗೂ ಸಂಪದಕ್ಕೂ ಸಂಬಂಧ ಬೇಡ. ಸಂಪದಾ ಶಬ್ದ ಯಾವ ಇಲ್ಲಿ ಆ ಸಂಪದ ಶಬ್ದ ತಗೊಂಡೇ ಇಲ್ಲ ಇವನು. ಇಲ್ಲಿ ಸ್ವರ್ಗ ಮುಂತಾದ ಸಂಪತ್ತುಗಳನ್ನು ಸಂಪಾದಿಸಿಕೊಂಡ ಮೇಲೆ ಮೋಕ್ಷಕ್ಕೆ ಅರ್ಹತೆ ಬಂದ್ರೆ ಅದು ಅರ್ಥವಾದಾಗೋಗುತ್ತೆ ಸ್ವರ್ಗ ಅನ್ನೋದು ಅಂತ. ಸರಿ ಒಪ್ಕೊಂಡು ನಿಮ್ ಅರ್ಥ ವಿಷಯ ಇದು ಆ ಶ್ಲೋಕದಲ್ಲಿ ಅರ್ಥ ತೋರಲ್ವಲ್ಲ ಅಂತ. ಅದು ನಂಗೆ ಸಂಸ್ಕೃತ ಗೊತ್ತಿಲ್ಲ. ಅಲ್ಲ ಜ್ಞಾನೇ ಅಧಿಕಾರಿಣೋ ಅಭಾವಾತ್ ಅನ್ನೋದು ನೀವು ಎಲ್ಲವೂ ಸಂಪದಾದಿ ಪಕ್ಕದಲ್ಲಿಯೇ ವೇದಾಂತವಲ್ಲೆಲ್ಲ ತಗೊಂಡ್ಬಿಟ್ರೆ ವೇದಾಂತ ಹೇಳಿದ ಜ್ಞಾನಕ್ಕೆ ಅಧಿಕಾರವಿಲ್ಲ ಅಂತಾಗಿ ಅದಕ್ಕೆ ಪ್ರಾಮಾಣ್ಯದ ಮೇಲೆ ಆಕ್ಷೇಪ ಬರುತ್ತೆ ಅಂತ ಹೀಗೆ ತಗೊಂಡ್ಬಿಟ್ಟೆ ನಾನು. ಈ ಸಂಪದಾದಿ ಪಕ್ಷಕ್ಕೆ ಎಲ್ಲವನ್ನೂ ಕರ್ಮಕ್ಕೆ ವಿನಿಯೋಗ ಮಾಡ್ತೀರಿ ವೇದಾಂತವನ್ನೆಲ್ಲ ಅಂತಂದ್ರೆ ಇಡೀ ಅಷ್ಟವೇದಗಳನ್ನು ಕರ್ಮಕ್ಕೆ ವಿನಿಯೋಗ ಮಾಡಿಬಿಟ್ರೆ ವೇದಾಂತ ಗೋಚರೇ ಜ್ಞಾನೇ ಅಧಿಕಾರಿನೂ ಅಭಾವ ಆದವಾಗ ಅಧಿಕಾರಿಗಳು ಇಲ್ಲ ಅಂತ ಆಗುತ್ತೆ. ಸಂಪದಾದಿ ಪಕ್ಷವನ್ನು ತಗೊಂಡು ಅರ್ಥವಾದತ್ವ ಮಾಡಿಬಿಟ್ರೆ ವೇದಾಂತಕ್ಕೆ ಸಂಪದಾದಿ ಪಕ್ಷಗಳನ್ನು ಇಟ್ಕೊಂಡು ವೇದಾಂತಗಳಿಗೆಲ್ಲ ಅರ್ಥವಾದ ಅಂತ ಮಾಡಿಬಿಟ್ರೆ ಆಗ ವೇದಾಂತ ಗೋಚರವಾದ ಜ್ಞಾನಕ್ಕೆ ಅಧಿಕಾರಿಗಳೇ ಇಲ್ಲ ಅಂತಾಗಿ ಪ್ರಾಮಾಣ್ಯದ ಬಗ್ಗೆ ಆಕ್ಷೇಪ ಬರುತ್ತೆ ನಾನು ಅರ್ಥ ಮಾಡ್ತಾ ಇದ್ದೀನಿ. ಅವನ್ ಪ್ರಾಮಾಣ್ಯ ಅಂತ ಇಟ್ಕೊಂಡೇ ಇಲ್ವಲ್ಲ ಇದನ್ನ ವೇದಾಂತನ, ಅದ ಅಂಗ ಅಂತ ಅಷ್ಟೇ ತಗೊಂಡಿದಾನಲ್ಲ. ಅದಕ್ಕೆ ಅಂಗ ನೀವು ತಗೊಂಡಾಗ ಅವಾಗ ಅವನು ವೇದಾಂತವಾಗಿ ವೇದ ಪ್ರಾಮಾಣ್ಯ ಇಲ್ಲ ಹಂಗ ತೆಗಿಯಲ್ಲ ಅವನು. ಇವನಿಗೆ ಆ ಅಧಿಕಾರ ಅಂತಾನೆ. ಇದನ್ನ ಮಾಡಿದವನಿಗೆ ಆ ಅಧಿಕಾರ ಬಂದು ಆ ಇನ್ನೀಹ ಫಲ ಆಗ್ಬೇಕು ಅಂತ ಅವನೇನ್ ಮಾಡ್ತಿದ್ದಾನೆ. ಪ್ರಾಮಾಣ್ಯ ತೆಗೆದಾಗಿದ್ದ ಪ್ರಾಮಾಣ್ಯ ತೆಗೋದಾಗಿದ್ರೆ ಈ ಎಲ್ಲಾ ಕರ್ಮ ಮಾಡಿದ ಆ ಅಧಿಕಾರ ಪ್ರಶ್ನೆ ಬರಲ್ಲ ಅವಾಗ. ಹಾಗ ಅಧಿಕಾರ ಅಂತ ಅನ್ಕೊಂಡಾಗ ಎಲ್ಲ ಕರ್ಮ ಮಾಡ್ದವ್ನ ಇದು ಅಧಿಕಾರ ಬಂದು ಮೋಕ್ಷ ಬಂದ್ಬಿಟ್ರೆ ವೇದ ಇದು ಸ್ವರ್ಗ ಅನ್ನೋದು ಒಂದು ಇಂಟರ್ಮೀಡಿಯೇಟರಿ ಬೆನಿಫಿಟ್ ಅಂತ ಆಗತ್ತೆ. ಅದು ಕೊನೆ ಅಂತಿಮ ಬೆನಿಫಿಟ್ ಅಂತ ಆಗೋದೇ ಇಲ್ಲ ಅವನ ಪ್ರಕಾರ. ಕರೆಕ್ಟ್ ಹೌದಾ? ಅದು ಅಲ್ಲ ಇಲ್ಲ ಅಂತ ಆಗ್ಬಿಡುತ್ತಲ್ಲ. ತತ್ವಜ್ಞಾನವೇ ಆಗ್ಬಿಟ್ಮೇಲೆ ಸ್ವರ್ಗಾದಿಗಳು ಇಲ್ಲ, ಯಾವ ಲೋಕವೂ ಇಲ್ಲ, ಯಾವ ಕರ್ಮವೂ ಇಲ್ಲ. ಅದೇ ಅರ್ಥವಾದ ಆಗ್ಬಿಡುತ್ತೆ ಸ್ವರ್ಗ ಅನ್ನೋದು ಅಂತ ಅಂತ ಅದು ಇಷ್ಟವೇ. ಅದು ವೇದಾಂತಿಗೆ ಇಷ್ಟವೇ. ಅದು ತತ್ವಜ್ಞಾನ ವೇದಾಂತಿನೇ ಹೇಳ್ತಿರೋದಲ್ವಾ ಇದನ್ನ. ಯಾವ್ದ ಅಲ್ಲ ನೀನ್ ಇದಕ್ಕೆಲ್ಲ ಜ್ಞಾನಕ್ಕೆ ಒಪ್ಕೊಂಡ್ಮೇಲೆ ಅರ್ಥವಾದ ಆಗ್ಲೇಬೇಕು ಅವಾಗ. ಎಲ್ಲವನ್ನೂ ಜ್ಞಾನಕ್ಕೆ ವಿನಿಯೋಗ ಹೇಳ್ಬಿಟ್ಮೇಲೆ ಸಮಸ್ತ ವೇದಾರ್ಥವಲ್ಲ. ಹೋಗ್ಬೇಕು ಅಂತ ಏನಿಲ್ವಲ್ಲ. ಅವನ ಪ್ರಕಾರ ಎಲ್ಲಾ ಕರ್ಮಾನುಷ್ಠಾನ ಮಾಡಿರೋನ್ಗೆನೆ ಜ್ಞಾನನಿಷ್ಠೆನಲ್ಲಿ ಅಧಿಕಾರ. ಜ್ಞಾನಿಷ್ಠೆ ಏನಾಗುತ್ತೆ ಜ್ಞಾನಿಷ್ಠೆ ಕಾನ್ಸೆಪ್ಟ್ ಆಚಾರ್ಯರ ಕಾನ್ಸೆಪ್ಟ್ ಇಲ್ಲ ಅಲ್ಲ. ಜ್ಞಾನಿಷ್ಠೆ ಸ್ವರ್ಗದ ತರ ಇನ್ನೇನೋದು ಅತಿಶಯವಾದ ಅದೇ ಅಲ್ಲ ಅವನ ಮನಸ್ಸಲ್ಲಿ ಏನಿದೆ ಅಂತ ಕಲ್ಪನೆ ಮಾಡಕ್ಕಾಗಲ್ಲ. ಏಕವಾಕ್ಯ ಹೆಂಗಾಗುತ್ತೆ ಅವಾಗ ನೋಡಿ. ಜ್ಞಾನಿಷ್ಠೆಯಲ್ಲಿ ಎಲ್ಲಕ್ಕೂ ಏಕವಾಕ್ಯತೆ ಮಾಡದೇ ಇಟ್ಕೋ. ಜ್ಞಾನಿಷ್ಠೆ ಆಯ್ತು ಅಂತಂದ್ರೆ ಅವಾಗ ನಿನ್ ಕರ್ಮಕಾಂಡಗಳಿಗೆ ಇದೇ ಇಲ್ವಲ್ಲ, ಪ್ರಾಮಾಣ್ಯ ಹೊರಟೋಗ್ಬಿಡ್ತಲ್ಲ. ಅಲ್ಲ ಅಲ್ಲ ಅಪ್ರಾಮಾಣ್ಯ ಬರ್ತಾ ಇದೆ. ಜ್ಞಾನದ ಅಧಿಕಾರವಾಗಿಲ್ಲ ಅಂತ ಜ್ಞಾನಕ್ಕೆ ಅಪ್ರಮಾಣ ಅಂತ ಇದ್ದಾರೆ. ಒಂದನೇದಲ್ಲಿದೆ ಇರ್ಬೋದು, ಅದು ಆಗ್ಬೋದು. ಈ ಹೇಳ್ದಂಗೆ ಎಲ್ಲಾ ಕರ್ಮವನ್ನು ಮಾಡಿದವನಿಗೆ ಜ್ಞಾನದಲ್ಲಿ ಅಧಿಕಾರ ನಿಷ್ಠೆ ಅಂತ ಆಗೋದಾದರೆ ಅಂತ ಅವ್ರು ಏನ್ ಮಾಡಿದ್ರು ನೋಡಿ. ಈ ಸಂಪತ್ತು ಅಂತ ಅನ್ನೋಲ್ಲ ಪದನ್ನ. ಸ್ವರ್ಗಾದಿಗಳ ಸಂಪತ್ತು ಅನ್ನೋ ಪದ ಎಲ್ಲೂ ಯಾವ ಪರಿಭಾಷೆಯಲ್ಲೂ ಸಂಪತ್ ಶಬ್ದದಿಂದ ಸಾಮಾನ್ಯ ಸೂತ್ರ ಭಾಷೆಗಾರರು ಸಂಪದಾದಿ ಪಕ್ಷೇದ ಸಂಪತ್ತು ಸಂಸ್ಕಾರ ಆಜ್ಯಾವೇಕ್ಷ ಸಂಸ್ಕಾರ ಮತ್ತು ವಿಶಿಷ್ಟ ವಾಯುವ್ಯಾವ ಸಂವರ್ಗ ಇದೆಯಲ್ಲ, ವಾಯುವ್ಯಾವ ಸಂವರ್ಗ ವಿಶಿಷ್ಟ ಕ್ರಿಯಾಯೋಗ, ಆಜ್ಯಾವೇಕ್ಷಣ ಸಂಸ್ಕಾರ, ಆಮೇಲೆ ಮನಸ್ಸು ವಿಷಯದೇವಾರು ಸಂಪತ್ತು. ಅದು 4 ಪಕ್ಷ ತಗೊಂಡಿದ್ದಾರೆ ಸಂಪದಾದಿ ಪಕ್ಷೆ ಅಂತ.
ಆ ಪಕ್ಷದಲ್ಲಿ ನೀವು ಕರ್ಮಕಾಂಡಕ್ಕೆ ಜ್ಞಾನಕಾಂಡಕ್ಕೆ ಆ ರೀತಿ ವಿನಿಯೋಗ ಮಾಡುವುದಾದರೆ ಅವಾಗ ವೇದಾಂತ ಗೋಚರವಾದ ಜ್ಞಾನಕ್ಕೆ ಅಧಿಕಾರಿಗಳೇ ಇಲ್ಲ ಅಂತ ಆಗ್ತಾರೆ. ಈ ಎಲ್ಲಕ್ಕೂ ಅದಕ್ಕೆ ವಿನಿಯೋಗ ಮಾಡ್ಬಿಟ್ರೆ ನೀವು ವೇದಾಂತ ಎಲ್ಲಾ ವಿಚಾರವನ್ನು ಸಂಪ್ರದಾಯ ಬಗ್ಗೆ ತಗೊಂಡ್ರೆ ಇಲ್ಲಿ ಜ್ಞಾನಕ್ಕೆ ಅಧಿಕಾರಿಗಳಲ್ಲ ಅವಾಗ. ಪ್ರಾಸ್ಪರಿಟಿ ಅಂತಾನೆ ಮಾಡಿದ್ರು ಆ ಇವರು ಅದೇ ಈ ಸ್ವರ್ಗಾದಿ ಅರ್ಥದಲ್ಲೇ ಅಂದ್ರೆ ಏಳಿಗೆ ಅನ್ನೋ ಅರ್ಥದಲ್ಲಿ ತಗೊಂಡ್ರು. ಸಂಪದಾಂತದಕ್ಕೆ ಏಳಿಗೆ ಅನ್ನೋ ಅರ್ಥದಲ್ಲಿ ಹೌದಾ? ಪ್ರಾಸ್ಪರಿಟಿ. ಗುರುಗಳೇ ಅಲ್ಲಿ ಹೇಳಿಮಾ. ಅವ್ರ ಪ್ರಶ್ನೆ ಅವ್ರ ಪೂರ್ವ ಪಕ್ಷಿ ಕೇಳ್ತಾ ಇರೋದು ಏಕವಾಕ್ಯತೆ ಭಿನ್ನ ಭಿನ್ನ ಅಧಿಕಾರಿ ಅಲ್ಲ ಅಂತ ಹೇಳ್ತಾ ಇರೋದಲ್ವಾ? ಇಲ್ಲಿ ಟಿಪ್ಪಣಿಯಲ್ಲಿ ಸಂಪತ್ತು ಅಂದ್ರೆ ಅರ್ಥವಾದ ಅರ್ಥ ಮಾಡಿದ್ದಾರೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಸಂಪದಾಂ ಸಂಪದಾಂಚ ಅರ್ಥವಾದತ್ವಮಿತಿ ಕರ್ಮಣಾಂ ಜ್ಞಾನಿ ವಿನಿಯೋಗ ಪಕ್ಷೆ ದೂಷಣಂ. ಹಾಗೆ ಬರ್ಕೊಂಬಿಡಿ. ಗುರುಗಳೇ ಅವರು ಏಕವಾಕ್ಯತೆ ಭಿನ್ನ ಅಧಿಕಾರಿಗಳಿಗೆ ಇದೆ ಅನ್ನೋದಕ್ಕೆ ಉತ್ತರ ಹೇಳ್ತಾ ಇರೋದಲ್ವಾ ಇದು? ಹಾಗಾಗಿ ಅವ್ರು ಸ್ವರ್ಗಾದಿಗಳಿಗೂ ಇದೆ ಇಲ್ಲ ಅಂತಂದ್ರೆ ಪ್ರಮಾಣ ಬಿದ್ದೋಗುತ್ತೆ ಅಂತ. ಅದು ಸ್ವರ್ಗಾದಿಗಳೆಲ್ಲಕ್ಕೂ ಏನು ಅರ್ಥ ಮಾಡಿದಾರೆ? ಸ್ವರ್ಗ ಮುಂತಾದ ಫಲಕ್ಕೂ ಅಂದ್ರೆ ಅದೇ ಸಂಪತ್ತುಗಳು ಅರ್ಥವಾದವೆಂತಲೇ ಆಗುವುದು. ಅರ್ಥವಾದತ್ವ ಸ್ಯಾದಂತ ಅರ್ಥವಾದತ್ವ ಭವೇತ್. ಓ ಹಾಗೆ ಆ ಸ್ವರ್ಗಾದಿಗಳೆಲ್ಲ ಫಲವು ಅರ್ಥವಾದವೆಂದು ಆದೀತು. ಅದರಿಂದ ವೇದಾಂತದ ಗೋಚರವಾದ ಜ್ಞಾನಕ್ಕೆ ಅಧಿಕಾರವಿಲ್ಲ ಎಂದು ಆಗುತ್ತಾರೆ. ಎರಡನೇದು ಪ್ರಾಮಾಣ್ಯವು ಕೂಡ ಆಕ್ಷೇಪಿಸಲಾಗುತ್ತೆ. ಸ್ವತಃ ಪ್ರಾಮಾಣ್ಯವು ವೇದಗಳಿಗೆ ಚೆನ್ನಾಗಿ ಕೊಡಿದ್ದಾರೆ. ಒಂದೊಂದನ್ನು ತಗೊಂಡು ಯಾಕೆ ಅಂತ ಕರ್ಮಣಾಂ ಜ್ಞಾನೇ ವಿನಿಯೋಗೇ ಅರ್ಥ ಮಾಡಿದ್ದಾರೆ. ಸಂಪತ್ತಿಗೆ ಸಂಪದಾಂ ಪಕ್ಷೆ ಅಂದ್ರೆ ಸಂಪದಾಂ ಅರ್ಥವಾದತ್ವ ಅಂದ್ರೆ ಕರ್ಮಣಾಂ ಜ್ಞಾನೇ ವಿನಿಯೋಗ ಪಕ್ಷೆ. ಕರ್ಮಗಳಿಗೆ ಜ್ಞಾನದಲ್ಲಿ ವಿನಿಯೋಗ ಅಂತ ಸಂಪಾದನೆ ಅದು ಮಾಡಿದ್ರೆ ಕರ್ಮಗಳಿಗೆ ಜ್ಞಾನದಲ್ಲಿ ವಿನಿಯೋಗ ಎಂಬ ಪಕ್ಷವಾದರೆ ಜ್ಞಾನದಲ್ಲಿ ವಿನಿಯೋಗವು ಎಂದಾದರೆ ಸ್ವರ್ಗವೇ ಮುಂತಾದ ಫಲಗಳು ಅರ್ಥವಾದಂತಾಗುವುದು. ಆ ಪದವನ್ನು ಆ ಅರ್ಥದಲ್ಲಿ ಬಳಸಿಲ್ಲ. ಪದಗಳು ಸಂಪತ್ತು ಅನ್ನೋ ಪದವನ್ನ ಸ್ವರ್ಗಾದಿಗಳು ಅರ್ಥದಲ್ಲಿ ಎಲ್ಲೂ ಬಳಸಿಲ್ಲ. ಸ್ವರ್ಗಾದಿಗಳು ಉದಾಹರಣೆ ಅಷ್ಟೇ. ಸಂಪತ್ತು ಅಂದ್ರೆ ಏಳಿಗೆ ಅಂತ ಆ ಅರ್ಥವೂ ಇಲ್ಲಪ್ಪ. ಏಳಿಗೆ ಅನ್ನೋ ಅರ್ಥದಲ್ಲಿ ಸಂಪತ್ ಶಬ್ದ ಇಲ್ಲಪ್ಪ. ಸಂಪತ್ ಶಬ್ದಕ್ಕೆ ಅರ್ಥ ಐಶ್ವರ್ಯ ಅನ್ನೋ ಅರ್ಥ ಇದೆ. ಐಶ್ವರ್ಯ ಅರ್ಥದಲ್ಲೇ ಐಶ್ವರ್ಯ ಅಂದ್ರೆ ಇದು ವಸ್ತು. ಅದು ಈ ಐಶ್ವರ್ಯ ಅಂದ್ರೆ ಇವು ಸ್ವರ್ಗಾದಿಗಳನ್ನು ಉದಾಹರಣೆ ಕೊಟ್ಟಿದ್ದಾರೆ. ಅಲ್ಲೇ ನಾ ಹೇಳೋದು ಸಂಪತ್ತು ಅನ್ನೋದು ಒಂದು ಈಗ ಕ್ರಿಯಾರೂಪ ಅಲ್ಲ. ಸಂಪತ್ತು ಅನ್ನೋದು ಲೋಕದಲ್ಲಿ ಚಿನ್ನ ಸಂಪತ್ತು, ವಸ್ತು ಸಂಪತ್ತಾಗತ್ತೆ. ಕರ್ಮಗಳು ಜ್ಞಾನಕ್ಕೆ ಇದಾಗ್ಬಿಟ್ರೆ ಆಕ್ಸಿಲಿಯರಿ ಆಗ್ಬಿಟ್ರೆ ಅವಾಗ ಅದು ಹೇಳಿದ್ದೆಲ್ಲ ಇವಾಗ ಅರ್ಥವಾದ ಅಂತ ಆಗ್ತದಲ್ಲ. ಅಲ್ಲ, ಸಂಪತ್ತು ಆ ಕರ್ಮಗಳಿಗೆ ಐಶ್ವರ್ಯ ಅಂತ ಆದ್ರೆ ಯಾವ್ದು ಅರ್ಥವಾದ ಮತ್ತೆ ಅದೆಲ್ಲ ಜ್ಞಾನಕ್ಕೆ ಅದೇ ಇದಾಯ್ತು ಅಂತ ಆಯ್ತಲ್ಲ. ಮಾಡೋ ಕರ್ಮಗಳೆಲ್ಲ ಜ್ಞಾನಾಧಿಕಾರ ಪಡ್ಕೊಳ್ಳೋದಕ್ಕೆ ಅಂತ ಆಯ್ತಲ್ಲ. ಅವಾಗ
ಅವಾಗ ಎಲ್ಲಿರೋ ಫಲ ಎಲ್ಲ ಅರ್ಥವಾದ ಆಗೋದು. ಅದನ್ನೆಲ್ಲ ಹೇಳ್ತಿರಲ್ಲ, ಸಂಪತ್ತಿಗೆ ಅಂತ ಆದರೆ ಸಂಪತ್ತನ್ನೇ ಕೊಡುತ್ತೆ. ಯಾಕೆ ಕರೆದ ಎಲ್ಲ ವೇದದಲ್ಲಿ ಇದಕ್ಕೆ ಈ ಫಲ ಇದಕ್ಕೆ ಫಲ ಅಂತ ಹೇಳಿದ್ದಾರೆ. ಇವಾಗ ಸ್ವರ್ಗ ಫಲ ಸಂಪತ್ತಲ್ಲಪ್ಪ. ಅದೇ ಐಶ್ವರ್ಯ ಪಶು ಎಲ್ಲದಕ್ಕೂ ಹೇಳಿದ್ದಾರೆ. ಎಲ್ಲಾ ಕರ್ಮನು ವೇದಾಂತ ಜ್ಞಾನಕ್ಕೆ ಅಧಿಕಾರ ಬರೋದೇ ಫಲ ಅಂತ ಆದ್ರೆ ಈ ಫಲಗಳೆಲ್ಲ ಅರ್ಥವಾದ ಆಗುತ್ತೆ. ವೇದಾಂತ ಫಲಗಳೆಲ್ಲ ಅರ್ಥವಾದವಾಗುತ್ತೆ. ಅಲ್ಲ, ಅದಕ್ಕೆ ಹಿಂದೆ ಕಾಮ್ಯ ಕರ್ಮ ಕಾಮ್ಯ ಫಲ ಅಂತ ಹೇಳ್ತಿರಲ್ಲ. ಒಂದೇ ಅಧಿಕಾರಿ ಆದ್ರೆ ಅಲ್ಲಪ್ಪ, ಕರ್ಮಿ ಏನ್ ಹೇಳ್ದ, ಎಲ್ಲಾ ಕರ್ಮಗಳನ್ನು ಮಾಡೋದು ಏನಕ್ಕೆ, ಜ್ಞಾನಾಧಿಕಾರ ಪಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟ. ಈ ಎಲ್ಲಾ ಕರ್ಮಗಳ ಫಲ ಅವಾಗ ಏನಾಯ್ತು, ಜ್ಞಾನಾಧಿಕಾರಗಳ ಫಲ ಆಯ್ತು. ಅವಾಗ ಅಲ್ಲೇ ಹೇಳಿರೋ ಫಲಗಳಿದೆಯಲ್ಲ, ಈ ಏಳಿಗೆ, ಸ್ವರ್ಗ, ಪಶು, ಅನಿಷ್ಟಪತಿ ಆಗುತ್ತೆ. ಕರ್ಮಗಳ ಎಲ್ಲಾ ಕಾಮ್ಯ ಫಲನು ಸುಮ್ನೆ ಹೇಳಿರೋದು ಅರ್ಥವಾದ ಅಷ್ಟೇ ವ್ಯರ್ಥ. ಯಾಕೆಂದ್ರೆ ನಿನ್ ಪ್ರಕಾರನೇ ಮುಖ್ಯ ಫಲ ಜ್ಞಾನಾಧಿಕಾರ ಅಂತ ಹೋಯ್ತಲ್ಲ ಮಾಡೋ ಕರ್ಮಕ್ಕೆ. ಅಲ್ಲ, ಆಭಿಚಾರಿಕಾದಿ ಕರ್ಮಲ್ಲ ಇದೆ, ಅದಕ್ಕೆಲ್ಲ ಇದೆ ಫಲ. ಎಲ್ಲಾ ಕರ್ಮಕ್ಕೂ ಇದೆ ಫಲ. ಅದು ಹೇಳ ಸಾಧ್ಯವೇ ಇಲ್ಲ. ಅವನು ಹೇಳೋದು, ಅದು ಅವನು ಹೇಳೋದ. ಆಭಿಚಾರಿಕಾದಿಗಳಿಗೂ ಏನೇ ಆಭಿಚಾರಿಕಾದಿ ಕರ್ಮಗಳಿಗೂ ವೇದಾಂತವೇ ಫಲ, ಜ್ಞಾನವೇ ಫಲ ಅಂತ ಅವನಿಗೂ ಹೇಳಕ್ಕಾಗಲ್ಲ. ಅದು ಸಾಧ್ಯವೇ ಇಲ್ಲ, ಅದು ಹೊಂದೋದೇ ಇಲ್ಲ. ಅದು ಎರಡು ಕಾಂಡ ಜ್ಞಾನಕಾಂಡಕ್ಕೂ ಅಧಿಕಾರಿ ಇಲ್ಲ ಅಂತ ಆಗುತ್ತೆ, ಕರ್ಮಕಾಂಡಕ್ಕೂ ಇಲ್ಲ ಅಂತ ಆಗುತ್ತೆ. ಅವಾಗ ಎರಡಕ್ಕೂ ಅಪ್ರಮಾಣ ಬರುತ್ತೆ. ಕಿಂಚ ಮಾನ ದಮ ವಿಜ್ಞಾತ.